ओ महान खिलाड़ी गेम महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಡೌರಾಣಿ ಡಿಂಪನ. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಮಹಾನ್ ಕಿಲಾಡಿ ರಿಯಾಲಿಟಿ ಶೋಗೆ ಸ್ವಾಗತ ಸುಸ್ವಾಗತ. महान खिलाड़ी गेम ಇವರಿರೋದು 6 ಅಡಿ ಟವರು, ಮಾತಳ್ಳೆ ಮಳ್ ಮಾಡೋ ಕದರು. ಇವ್ರನ್ನ ನೋಡ್ರೆ ನಮ್ಮ ಹೆಣ್ಮಕ್ಳಿಗೆ ಆಗುತ್ತೆ ಫೀವರು, ಅದಕ್ಕೆ ಇವರು ನಮ್ಮ ಹೆಣ್ಮಕ್ಳು ಹಾಲ್ಟಲ್ಲಿ ಫಾರ್ ಎವರು. ಅವರೇ ನಮ್ಮ ಪ್ರೀತಿಯ ಸೀನಿಯರು. ಲೆಟ್ಸ್ ವೆಲ್ಕಮ್ ಮಹೇಶ್ ಸರ್. even a winner nobody ready ಗುಡುಕ್ದಾಗ ಬರೋದೇ ಸಿಡ್ಲು, ಆ ನಂತರ ಬರೋದೇ ಮಿಂಚು. ಎಸ್, ಅವರೇ ನಮ್ಮ ಈ ಶೋನ ಲೀಡರು, ಯಂಗ್ ಲೇಡಿ ಟೈಗರು. ಲೆಟ್ಸ್ ವೆಲ್ಕಮ್ ಮಿಸ್ ಮಿಂಚು. ಸೊ ಮಿಂಚು ಮ್ಯಾಮ್, ನಿಮಗೆ ಅನಿಸ್ತದೆ ಈ ಸಿನಿ ಬ್ಯಾಟಲ್ ಗ್ರೌಂಡ್? ಎಸ್, ತುಂಬ ಖುಷಿ ಆಗ್ತಿದೆ. ಮೆಗಾ ಆಡಿಷನ್ ಅಂದ್ಕೊಂಡಿರಲಿಲ್ಲ ಅಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹಾಗೆ ನಾನು ವೇಟ್ ಮಾಡ್ತಿರೋದು ಇವತ್ತಿಂದ ಕಾಂಪಿಟೇಷನ್ ಸ್ಟಾರ್ಟ್ ಎಲ್ರಿಗೂ ಕೂಡ. ಸೊ ನೋಡೋಣ, ಈ ಕಾಂಪಿಟೇಷನ್ ಇವತ್ತಿಂದ ಶುರು ಆಗ್ತಿರೋದ್ರಿಂದ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಕಾತರ ನಮಗೂ ಇರುತ್ತೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. महान खिलाड़ी गेम ಇವಾಗ ನಮ್ಮ ವೇದಿಕೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ನ ವೆಲ್ಕಮ್ ಮಾಡುವಂಥ ಸಮಯ. ಇವರು ಸ್ಟೆಪ್ ಹಾಕಿದ್ರೆ ಸ್ಟೇಜೇ ಅದಿರುತ್ತೆ, ಡೈಲಾಗ್ ಹೇಳಿದ್ರೆ ಎದುರಾಳಿಗೆ ನಡ್ಕ ಶುರುವಾಗುತ್ತೆ. ಡ್ಯಾನ್ಸಿಂಗ್ ಫ್ಲೋರಿಂದ ಶುರುವಾದ ಇವರ ಜರ್ನಿ ಈಗ ಸಿನಿಮಾ ಇಂಡಸ್ಟ್ರಿಲಿ ಫೇಮಸಿಂಗ್ ಸ್ಟಾರ್ ಆಗಿ ಶೈನ್ ಆಗ್ತಾ ಇರೋ ಒಬ್ರು ಕೈಲ್ಡ್ ಪ್ರತಿಭೆ. ಸೊ ಲೆಟ್ಸ್ ವೆಲ್ಕಮ್ ನನ್ನ ಪ್ರೀತಿಯ ಸಿದ್ದು ಬ್ರೋ ಆನ್ ಸ್ಟೇಜ್. ಸಿದ್ದು ಬ್ರೋ, ವೆಲ್ಕಮ್ ಟು ದಿ ಶೋ. Thank you so much, Dimpu Putti. Thank you so much. ತುಂಬಾ ದಿನನೇ ಆಯ್ತು ನಾವಿಬ್ರು ಮೀಟ್ ಮಾಡಿ. ಇನ್ನೂ ಹಾಗೆ ಹೆಂಗಿದ್ರೋ ಈಗಲೂ ಹಂಗೆ ಹೆಂಗಾಗಿದ್ದೀರಾ? ನೀನ್ ಮಾತ್ರ ಹಂಗಿಲ್ಲ. ನಾನು ನೋಡಿದಾಗ ಡಿಂಪು ವಾಸ್ ಲೈಕ್ ಇಷ್ಟೇ ಇದ್ದಿದ್ದು. ಇವಾಗ ನೋಡ್ರಿ ಡಿಂಪು ಫಸ್ಟ್ ನೆಕ್ಸ್ಟ್ ಟೈಮ್ ಬಂದ ಹಾಯ್ ಡಿಂಪು. So nice to see you. ಥ್ಯಾಂಕ್ ಯು. ಆ್ಯಂಡ್ ಹೇಗೆ ಅನ್ನಿಸ್ತಾ ಇದೆ, ನೀವು ಫಸ್ಟ್ ಎಪಿಸೋಡಿಗೆ ನಮ್ಮ ಮಹಾನ್ ಕಿಲಾಡಿಗೆ ಬಂದಿದ್ದೀರಾ ಆ್ಯಂಡ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಆಬ್ವಿಯಸ್ಲಿ ಇಂಥ ಒಂದು ವೇದಿಕೆಗೆ ಬರೋಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಮಿಂಚು. ಯಾಕಂದರೆ ಮಿಂಚು ಆ್ಯಕ್ಚುಲಿ ದಿಂಪು, ನಾನು, ಮಿಂಚು ಎಲ್ಲ ಒಂದೇ ಒಂದು ಶೋಲಿ ಎಲ್ಲ ಒಟ್ಟಿಗೆ ಕಂಟೆಸ್ಟೆಂಟ್ಸ್ ಆಗಿದ್ವಿ. ಇವತ್ತು ಐ ಕ್ಯಾನ್ ಸಿ ನೀನು ಆ್ಯಂಕರಿಂಗ್ ಮಾಡ್ತಾ ಇದೆಯಾ ಆ್ಯಂಡ್ ಮಿಂಚು ಇಸ್ ಲೈಕ್ ಹೋಸ್ಟಿಂಗ್ ದ ಶೋ, ಮೇನ್ ಜಡ್ಜಾಗಿ ಕೂತ್ಕೊಂಡಿದ್ದಾಳೆ. ಅದ್ರ ಜೊತೆಗೆ ನನ್ನ ಸ್ನೇಹಿತರು ಮಹೇಶ್ ಅವರು ಇದ್ದಾರೆ. ಸೊ ಇದೊಂದು ಒಳ್ಳೆ ವೇದಿಕೆ. ಐ ಥಿಂಕ್ ಒಳ್ಳೆ ಅಟ್ಮಾಸ್ಫಿಯರ್ ಇದೆ, ಒಳ್ಳೆ ಆಂಬಿಯನ್ಸ್ ಇದೆ. ಸೊ ನಂಗೆ ಬಹಳ ಖುಷಿ ಆಗ್ತಿದೆ ಇಲ್ಲಿ ಬರೋಕ್ಕೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಜೊತೆ ನೀವೆಲ್ಲ ಕುತ್ಕೊಂಡು ಫುಲ್ ಎಂಜಾಯ್ ಮಾಡಬೇಕು ಅಂತ ನಮ್ಮ ಕಂಟೆಸ್ಟೆಂಟ್ಸು ನಿಮ್ಮನ್ನ ಮನರಂಜಿಸೋಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಸೊ ವೆಲ್ಕಮ್ ಟು ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಮೆಗಾ ಆಡಿಷನ್ಸ್ ಬಗ್ಗೆ ಕೇಳಿದ್ದೆ. ಮಿಂಚು ಹೇಳ್ತಾ ಇದ್ದು ಲೈಕ್ ಅತ್ಯುತ್ತಮವಾಗಿ ನಡೀತಿದೆ, ಸಖತ್ತಾಗಿರೋಂಥ ಕಂಟೆಸ್ಟೆಂಟ್ ಸಿಕ್ಕಿದ್ದಾರೆ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನಿನ್ನ ಆ್ಯಂಕರಿಂಗ್ ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ನಾನು ಹೆಂಗೆ ಮಾತಾಡ್ತೀನಿ ಗೊತ್ತಿಲ್ಲ, ಬಟ್ ಮಿಂಚು ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಆನ್ ಸ್ಟೇಜ್ ಆಗಿರ್ಬೋದು, ಹರ್ ಎನರ್ಜಿ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಪವರ್ ಹೌಸ್ ಅಂತ ಏನು ಇನಿಷಿಯಲಿ ಒಂದು ಇಂಟ್ರೋ ಕೊಟ್ಟೆ, ಸೀರಿಯಸ್ಲಿ ವರ್ಕ್ ಆಗುತ್ತೆ. ನಮ್ಮ ಅಮ್ಮಂಗೆ ನಾನು ರೇಗಿಸ್ತಾ ಇರ್ತೀನಿ, ಗುಡುಗು ಸಿಡ್ಲು ಮಂಜುಳಾ ಅಂತ, ಮನಸ್ಸು ಮಂಜುಳಾ ಅಂತ. ಆ್ಯಕ್ಚುಲಿ ಗುಡುಗು ಸಿಡ್ಲು ಮಿಂಚು ಅಂತಲೇ ಹೇಳ್ಬೋದು. ಸೋ ಮಚ್ ಟ್ಯಾಲೆಂಟೆಡ್ ಗರ್ಲ್ ಶಿ ಇಸ್. ಅದ್ರ ಜೊತೆಗೆ ಇವತ್ತೊಂದು ದೊಡ್ಡ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ದಾಳೆ. ಐ ಥಿಂಕ್ ಐ ವಿಶ್ ದ ಬೆಸ್ಟ್, ಸೂಪರ್ ಸಕ್ಸಸ್ ಆಗಲಿ ಇದಕ್ಕೆ. ಆ್ಯಂಡ್ ಸಿದ್ದು, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಯಾರ್, ಥ್ಯಾಂಕ್ ಯು ಸೋ ಮಚ್. So, ನಾವಿಬ್ರು ಹೋಗೇ ಬಾರೆ ಜಗಳಾಡ್ಕೊಂಡು ಆಡ್ತೀವಲ್ಲ, ಆ ಥರ ಫ್ರೆಂಡ್ಸ್ ನಾವು. ಸೊ ಆ್ಯಕ್ಚುಲಿ ಮಹೇಶ್ ಅವ್ರ ಬಗ್ಗೆನೂ ಹೇಳಬೇಕು, ವೆರಿ ಟ್ಯಾಲೆಂಟೆಡ್. ಸಿನಿಮಾಗಳ ಹೀರೋ ಆಗಿ ಮಾಡ್ತಿದ್ದೀರಾ. ಆ್ಯಂಡ್ ದೆನ್ ಇವತ್ತು ಒಟ್ಟಿಗೆ ಕೂತ್ಕೊಂಡು ಎಲ್ಲೇ ಹೋದ್ರೂ ಐ ಕ್ಯಾನ್ ಸಿ ಇಸ್ ಕಾನ್ಫಿಡೆನ್ಸ್. ಆಯಿತಾ, ಯಾವಾಗಲೂ ನೋಡ್ತೀನಿ ಎಷ್ಟೇ ಜನ ಇರ್ಬೋದು, ಅದು ಯಾವುದೇ ವೇದಿಕೆ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ ವ್ಯಕ್ತಿ ಎಷ್ಟು ದೊಡ್ಡವರು ಚಿಕ್ಕವರು ಅದೆಲ್ಲ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀರಾ. ಆ್ಯಂಡ್ ನನ್ನ ಕೂಡ ಫಸ್ಟ್ ಅವರೇ ಬಂದು ಮಾತಾಡಿಸಿದ್ದು ಫಸ್ಟ್ ಟೈಮ್ ನಾನು ನೋಡಿದಾಗ ನೆನಪಿದ್ರೆ. ಸೊ ಇವತ್ತು ಕೂತ್ಕೊಳ್ಳೋಕ್ಕೆ ಒಟ್ಟಿಗೆ ಭಾಳ ಖುಷಿ ಇದೆ ನನಗೆ. ಐ ಆಮ್ ಸೋ ಹ್ಯಾಪಿ. ಡಿಂಪನ, ನಾನು ಸಿದ್ದು ಬಗ್ಗೆ ಹೇಳ್ಬೇಕಂದ್ರೆ ನಾವೆಲ್ಲ ಒಂದೇ ರಿಯಲ್ಲಿ ನನ್ನ ಬಗ್ಗೆ ಹೇಳಿ ಅಂದ್ರೆ ಇಲ್ಲ ಹೇಳಲೇಬೇಕು. ನಾವು 3 ಜನ ಆಕ್ಚುಲಿ ಒಂದೇ ವೇದಿಕೆನಲ್ಲಿ ಪರ್ಫಾರ್ಮ್ ಮಾಡಿ ಬಂದವರು. ಬಟ್ ಇವತ್ತು ಈ ವೇದಿಕೆನಲ್ಲಿ ಒಟ್ಟಿಗೆ ಕೂರ್ತಿರೋದು ನಿಜವಾಗ್ಲೂ ಖುಷಿ ಇದೆ. ನಾನೊಂದು ಫೋನ್ ಮಾಡಿ, ಸಿದ್ದು ಈ ಥರ ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ, ಬರಬೇಕು ಅಂತ ಕೇಳಿದ ತಕ್ಷಣ ಎಸ್ ಮಿಂಚು ಬರ್ತೀನಿ ಅಂತ ನಂಗೆ ಯಾವಾಗಲೂ ಒಂಥರ ಎನರ್ಜಿ ತುಂಬೋ ಮ್ಯಾನ್. ಸೊ ಸೂಪರ್ ಮ್ಯಾನ್. ಸೊ ವೆಲ್ಕಮ್ ಟು ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ವೆಲ್ಕಮ್ Thank ಬ್ರೋ. you.
ಇವತ್ತು ನಮ್ಮ ವೇದಿಕೆಯಲ್ಲಿ ಕೇವಲ ಪರ್ಫಾರ್ಮೆನ್ಸ್ಗಳು ನಡೆಯಲ್ಲ, ಒಂದು ಯುದ್ಧನೇ ನಡೆಯುತ್ತೆ ಅಂತ ಹೇಳ್ಬೋದು. ಎಸ್, ವೆಲ್ಕಮ್ ಟು ಸಿನಿ ಬ್ಯಾಟಲ್ ರೌಂಡ್. ಇವಾಗ ಸಿನಿ ಬ್ಯಾಟಲ್ ರೌಂಡಿನ ಮೊದಲನೆಯ ರಣರೋಚಕ ಯುದ್ಧ ಶುರುವಾಗುವಂತ ಸಮಯ. ನಮ್ಮ ಕಿಲಾಡಿಗಳು ಕೈಗೆತ್ಕೊಂಡಿರೋ ಕತೆ ಯಾವುದು ಗೊತ್ತಾ? ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಬೆಂಕಿ ಡೈಲಾಗ್ ಮತ್ತೆ ಅಬ್ಬರ ಆಕ್ಷನ್, ತಂದೆ ಮಗನ ಸೆಂಟಿಮೆಂಟಲ್ ಸೀನಿಂದ ಫೇಮಸ್ ಆಗಿರುವಂತಹ ಚಿತ್ರ ಸಿಂಹಾದ್ರಿಯ ಸಿಂಹ. ಸಿಂಹದ ತರ ಗರ್ಜಿಸೋಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಓನ್ಲಿ ಯೋಗಿತಾ. ಅವ್ರಿಗೆ ಕಾಂಪಿಟೇಟರ್ ಆಗಿ ಬರ್ತಾ ಇದ್ದಾರೆ ಮರಿಸ್ವಾಮಿ ಆನ್ ಸ್ಟೇಜ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ಫ್ಯಾಕ್ಟ್ರಿ ಕೊಟ್ಟಕ್ಕೆ ಫಸಲು ಕೊಡೋ ಭೂಮಿನ ಬೇಕಲ್ಲ, ಬೇರೆ ಕಡೆ ಹಾಕಕ್ಕಿಲ್ವಾ? ನೀ ಕಾಣೋದು ಬೆಂದಿರೋ ಬಿಳಿ ಅನ್ನನ, ಭತ್ತನೆಂದಾದ್ರೂ ಕಂಡಿದ್ಯಲ್ಲ? ಹಾ, ಹಣ್ಣು ತುತ್ತು ನಿನ್ ಕೈಯಾಗಿ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತರ ಶ್ರಮ ಎಷ್ಟಿದೆ ಅಂತ ಗೊತ್ತೇನಲ್ಲ ನಿನಗ? ನಿನ್ ಯೋಗ್ಯತೆಗಿಷ್ಟು. ಒಬ್ಬ ರೈತ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾನೆ, ಮಳೆ ಇಲ್ಲ ಬೆಳೆ ಇಲ್ಲ, ತಗೊಂಡಿರೋ ಸಾಲನ ತೀರ್ಸಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಫಸಲು ಕೊಡೋ ಭೂಮಿಲಿ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾನು ಬಿಡಕ್ಕಿಲ್ಲ. ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ ಕಣ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೋಗುತ್ತೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಆಗಲ್ಲ. ಸಾಯವರೆಗೂ ರಾಜ. ನಾವು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ, ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಊಟ ಹಾಕಕ್ಕಾಗತ್ತಾ? ಹೇಳ. ವಾವ್, ಏನ್ ಸರ್ ನಿಮ್ ಸ್ಟೈಲು. ಕೊನೆಗೆ ಅದೇನೋ ಹಿಂಗ್ ಮಾಡಿ ಹಿಂಗ್ ಹಾಕೊಂಡ್ರಲ್ಲ ಸರ್, ಹೇಗೆ ಇನ್ನೊಂದ್ಸರಿ ಮಾಡಿ ಅದು. ಓ ಸೂಪರ್ ಸೂಪರ್ ಸರ್. ಅದೇ ಒಂದು ಆಟಿಟ್ಯೂಡ್ ಇಟ್ಕೊಂಡು ಸಕ್ಕದ ಪರ್ಫಾರ್ಮ್ ಮಾಡಿದ್ರಿ. ಈಗ ನಮ್ಮ ಸೀನಿಯರ್ಸ್ ಹೇಗೆ ಅನಿಸ್ತು ಅಂತ ಕೇಳೋಣ. ಫಸ್ಟ್ ಇದು ಬ್ರೋ, ನಿಮ್ಗೆ ಹೇಗೆ ಅನಿಸ್ತು? ಮರಿಸ್ವಾಮಿ ಅವರೇ, ಹಾನೆಸ್ಟ್ ಆಗಿ ನಿಮ್ಮಲ್ಲಿರೋ ಒಂದು ಎನರ್ಜಿ ಸಖತ್ ಇಷ್ಟ ಆಯ್ತು ನನಗೆ. ಫ್ರಮ್ ದ ಟಾಪ್, ನೀವು ಎಂಟರ್ ಆಗಿಂದ ಹಿಡಿದು ಎಂಡ್ ಮಾಡಿ ನಿಂತ್ಕೊಂಡಿದ್ದ ರೀತಿ, ಆ ಎನರ್ಜಿ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇವತ್ತು ಸಿನಿ ಬ್ಯಾಟಲ್ ರೌಂಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ನ ಈ ಒಂದು ಆ್ಯಕ್ಟ್ ಎಲ್ಲರೂ ನೋಡಿರ್ತಾರೆ, ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ನೋಡಿರ್ತೀವಿ ನಾವು. ತುಂಬ ಇಷ್ಟಪಟ್ಟು ಒಂದು ಮನ್ಸಾರೆ ಅದನ್ನು ಯಾವಾಗ ಬಂದರೂ ಅದನ್ನು, ಅಂದರೆ ಅದರಲ್ಲಿ ಬರೋ ಮಾತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವಾಗಲೂ ನಮ್ಗೆ ಒಂಥರ ಎನರ್ಜಿ ಕೊಡುತ್ತೆ ಅದು. ನೀವು ಅದೇ ರೀತಿಯ ಒಂದು ಎನರ್ಜಿ ನಮಗೆ ತಂದು ಕೊಟ್ರಿ. ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಟ್ರೈ ಅಂತ ಹೇಳ್ತೀನಿ. ಅವರಲ್ಲಿರೋವಂಥ ಒಂದು ಸ್ಟೈಲ್ ಆಗಿರ್ಬೋದು, ಹೇಗೆ ಅನ್ನೋದು ಹಿಂಗೆ ಅನ್ನೋದು, ಇವೆಲ್ಲ ತುಂಬ ಚೆನ್ನಾಗಿ ಅಡ್ಯಾಪ್ಟ್ ಮಾಡ್ಕೊಂಡ್ರಿ. ಬಟ್ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಕಾಣಿಸ್ತಾ ಇತ್ತು ನನಗೆ. ಹಳ್ಳಿಯ ಒಂದು ಆ ಭಾಷೆ ಸೊಗಡು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಿಮ್ಮ ಭಾಷೆ, ನಿಮ್ಮ ಬಾಯಲ್ಲಿ. ಅದು ನಿಮ್ಮದೇ ಆದ ರೀತಿಯಲ್ಲಿ ಕಾಣಿಸುತ್ತೆ ಹೊರತು ನನಗೆ ವಿಷ್ಣುವರ್ಧನ್ ಸರ್ ಅಷ್ಟು ಕಾಣಿಸ್ಲಿಲ್ಲ ಈ ಆ್ಯಕ್ಟಲ್ಲಿ. ಬಟ್ ಆದರೆ ನಿಮ್ಮ ಎನರ್ಜಿ ಆಗಿರ್ಬೋದು, ಒಂದು ನಿಮ್ಮ ಟ್ರೈ ಆಗಿರ್ಬೋದು, ಸೀರಿಯಸ್ಲಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮಗೆ ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಸೊ ಎಂಟ್ರಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಂಡು ಕೂಡ ಸಖತ್ತಾಗಿತ್ತು. ಈ ಮಧ್ಯದಲ್ಲಿ ಟ್ರೈ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ಅಫ್ಕೋರ್ಸ್ ಸಿದ್ದು ಹೇಳ್ದಂಗೆ ಮರಿಸ್ವಾಮಿನೇ ಕಾಣಿಸ್ತಾ ಇದ್ರು ಅಲ್ಲಿ ನಮಗೆ. ಇದು ಸಿನಿ ರೌಂಡ್ ಆಗಿರೋದ್ರಿಂದ, ಸಿನಿ ಬ್ಯಾಟಲ್ ರೌಂಡ್ ಆಗಿರೋದ್ರಿಂದ, ಆ ಒಂದು ಸಿನಿಮಾದ ಒಂದು ತುಣುಕನ್ನ ತಗೊಂಡಿರೋದ್ರಿಂದ ನಮಗೆ ಆ ಸಿನಿಮಾ ರಿವೈಂಡ್ ಆಗ್ತಾ ಹೋಗಬೇಕು ನೀವು ಮಾಡೋ ಪಾತ್ರ. ಬಟ್ ಅದು ನಮ್ಗೆ ಅನ್ನಿಸ್ಲಿಲ್ಲ. ಸೊ ಬಟ್ ಮರಿಸ್ವಾಮಿ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು. ಮಹೇಶ್ ಸರ್, ನಿಮಗೆ ಹೇಗೆ ಅನಿಸ್ತು? ಮರಿಸ್ವಾಮಿ ಅವರೇ ಚೆನ್ನಾಗಿ ಮಾಡಿದ್ರಿ. ಓಪನಿಂಗು ಚೆನ್ನಾಗಿತ್ತು, ಎಂಡಿಂಗು ಚೆನ್ನಾಗಿ, ಮಿಡ್ಲಲ್ಲೂ ಚೆನ್ನಾಗಿ ಮಾಡಿದ್ರಿ. ಬಟ್ ಏನು ಅನಿಸಿದ್ದು ಅಂದರೆ ನಮಗೆ ಡೈಲಾಗ್ ಒಪ್ಸ್ದಂಗಿತ್ತು. ನೀವೇನು ಡೈಲಾಗ್ ಪ್ರಾಕ್ಟೀಸ್ ತೊಗೊಂಡ್ರೋ ಅದನ್ನು ಒಪ್ಸ್ದಂಗಿತ್ತು. ಬಟ್ ಟ್ರೈ ಮಾಡಿದ್ರಿ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ಇನ್ನೂ ಚೆನ್ನಾಗಿ ಮಾಡ್ತೀರಾ ನೀವು. ಮೆಗಾ ಆಡಿಷನ್ ನೋಡಿದಾಗೆಲ್ಲ ಮಾಡಿದ್ರಿ, ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀರಾ ನೀವು. ಬಟ್ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಪ್ರಯತ್ನ ಪಡಿ. ಅಂದರೆ ನಾವು ಡೈಲಾಗ್ ಒಪ್ಸ್ದಂಗಿತ್ತು ಅಷ್ಟೇ. ಅದು ಡೈಲಾಗ್ ಏನು ಸೀಟ್ ಕೊಡಿದ್ರು ಅದು ಒಪ್ಸ್ದಂಗಿತ್ತು. ಬಟ್ ವೆಲ್ ಟ್ರೈ. ಆಲ್ ದ ವೆರಿ ಬೆಸ್ಟ್ ಸರ್. ನೀವು ಮಾಡಿರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತೀನಿ. ಸಿಂಹ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಇನ್ನೊಂದು ಸಿಂಹ ಅಲ್ಲಿ ಕಾಲ್ ಕೆರ್ಕೊಂಡು ಕಾಯ್ತಾ ಇದೆ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ. ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇವನೇ ಫ್ಯೂಚರ್
future. Even a power, Mahan Kiladi game. ನೀನು ಫ್ಯಾಕ್ಟ್ರಿ ಕಟ್ಟಕ್ಕೆ ಇದೇ ಜಾಗ ಆಗ್ಬೇಕಾ? ಫಸಲು ಕೊಡೋ ಜಾಗನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನು ಕಂಡಿರೋದು ಬಿಳಿ ಅನ್ನನ, ಆದ್ರೆ ಭತ್ತ ಏನಾದ್ರೂ ಕಂಡಿದೆಯಲ್ಲ ನಿನ್ನ ಯೋಗ್ಯತೆಗೆ. ಅನ್ನದ ಕೈ ತುತ್ತು ನಿನ್ ಕೈ ಸೇರ್ಬೇಕಾದ್ರೆ ರೈತರ ಪರಿಶ್ರಮ ಎಷ್ಟಿರುತ್ತೆ ಗೊತ್ತೇನ್ಲ? ಇವತ್ತು ರೈತ ಬೆಳೆ ಬೆಳೀತಾ ಇದ್ದಾನೆ, ಆದ್ರೆ ಸರಿಯಾದ ಬೆಳೆ ಸಿಗ್ತಾ ಇಲ್ಲ. ಸಾಲದಿಂದ ನರಳ್ತಾ ಇದ್ದಾನೆ, ಮಳೆ ಇಲ್ಲ. ಹಸಿವಿನಿಂದ ಸಾಯ್ತಾ ಇದ್ದಾನೆ ಕಣ್ಲಾ. ಅಂತ ಭೂಮಿ ನಿನಗೆ ಬೇಕೆಲ್ಲ? ಕೊಡಕಿಲ್ಲ ಕಣ್ಲಾ, ಕೊಡಕಿಲ್ಲ. ಆ ನೀನು ಮಂತ್ರಿನಾ? ನೀನು ಮಂತ್ರಿ ಆದ್ರೆ ನಾನು ರಾಜ ರಾಜ. ನನ್ನಿಂದ ನೀನು, ನಿನ್ನಿಂದ ನಾನಲ್ಲ ಕಣ್ಲಾ. ನಿನ್ನ ಕುರ್ಚಿ ಯಾವಾಗ ಬಿದೋಗುತ್ತೋ ಗೊತ್ತಿಲ್ಲ, ಆದ್ರೆ ನಾನು ಸಾಯ ಗಂಟ ರಾಜ. ನಾನು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀನಿ, ಆದ್ರೆ ನಿನ್ನಿಂದ ನನ್ನಂತ ನರಸಿಂಹೇಗೌಡನ ಹುಟ್ಟಾಕಕ್ಕಾಗುತ್ತೆ ಅಲ್ಲ? ಮಗ, ಆ ಭಿಕ್ಷುಕನ ಕರ್ಕೊ ಬರ್ಲಾ? ಎಲೆಕ್ಷನ್ ನಿಲ್ಲಿಸು, ಜನಗಳಿಗೆ ಹೇಳೋ ಅವ್ನು ಮಂತ್ರಿ ಆಗ್ಲಿ. ನಾನು ಹೇಳಿದ್ಮೇಲೆ ಮಂತ್ರಿ ಆಗ್ತಾನೆ. Mahan Kiladi game. ವಾವ್, ಏನ್ ಎನರ್ಜಿ ಮ್ಯಾಮ್, ಸಕ್ಕಲ ಪರ್ಫಾರ್ಮ್ ಮಾಡಿದಿರಾ. ಇವಾಗ ನಿಮ್ಮ ಪರ್ಫಾರ್ಮ್ ಹೇಗಿತ್ತು ಅಂತ ನಮ್ಮ ಸೀನಿಯರ್ಸ್ನ ಕೇಳ್ಬಿಡೋಣ. ಸೊ ಮಿಂಚು ಮ್ಯಾಮ್, ಹೇಗಿತ್ತು ಈ ಯಂಗ್ ಲೇಡಿ ಪರ್ಫಾರ್ಮೆನ್ಸ್? ಹೋದ್ಸಲ ನಿಜವಾಗ್ಲೂ ನಾವು 3 ಜನ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ವಿ ನಿಮಗೆ. ಆ್ಯಂಡ್ ನಿಜ ಹೇಳ್ತೀನಿ, ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ನಿಮ್ಗೆ ಅನ್ನಿಸ್ತಾ ಹೋಗ್ಲಿ ಈ ಸಲ ಚೆನ್ನಾಗಿ ಮಾಡಿದೆ ಅಂತ? ಈ ಸಲ ಹೇಳಿ, ಈ ಸಲ ಅನ್ನಿಸ್ತಾ ನಿಮಗೆ ಚೆನ್ನಾಗಿ ಮಾಡಿದೆ ಅಂತ? ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು. ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅಂದರೆ ಚೆನ್ನಾಗಿ ಮಾಡಿದ್ರಿ ಅಂತನಾ? ಚೆನ್ನಾಗಿ ಮಾಡಿಲ್ಲ ಅನ್ಸುತ್ತೆ. ತಲೆಗೇರಿದ್ಯಾ ಹೋದ್ಸಲ ಅದು? ಮತ್ತೆ ಏನಾಯ್ತು ಈ ಸಲ ನಿಮಗೆ? ನಂಗಂತೂ ಇಷ್ಟನೇ ಆಗಲಿಲ್ಲ. ಆ್ಯಕ್ಚುಲಿ ಯೋಗಿತಾ ಮೇಡಮ್, ನೀವು ಪರ್ಫಾರ್ಮ್ ಮಾಡಿದ್ದೆ ಯಾವ ಕ್ಯಾರೆಕ್ಟ್ರು? ವಿಷ್ಣುವರ್ಧನ್ ಸರ್ದು. ಎಲ್ಲೂ ಅನಿಸ್ತಿಲ್ಲ ನಮ್ಗೆ ವಿಷ್ಣುವರ್ಧನ್ ಸರ್ ಅಂತ. ಯಾಕಂದರೆ ಅಂಬರೀಷನ್ನು ನೋಡ್ದಂಗೆ ಅನಿಸ್ತಿತ್ತು. ಪಾತ್ರ ಕೊಟ್ಟಿದ್ದು ಮಾಡ್ಬೋದಿತ್ತು, ಇನ್ನೂ ಬೇಕು ಅನಿಸ್ತು. ನಮ್ಮ ಮಿಂಚೋರು ಹೇಳಿದಾಗೆ ಲಾಸ್ಟ್ ಟೈಮ್ ನಿಮ್ಗೆ ಎನರ್ಜಿ ಇತ್ತಲ್ಲ, ತುಂಬ ವೀಕ್ ಆಗಿತ್ತು. ಇನ್ನೂ ಬೇಕು ಅನಿಸ್ತು ನಮಗೆ. ಓಕೆ, ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನ್ನಿಸ್ತು? ಗೊತ್ತಿಲ್ಲ ಅವ್ರ ಕಾಮೆಂಟ್ಸ್ ಹೇಗೆ ಅಂತ ಗೊತ್ತಿಲ್ಲ, ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರದ್ದೊಂದು ಪಾಯಿಂಟ್ ನಾನು ಹೇಳ್ತೀನಿ. ನನ್ಗೆ ಅಂದರೆ ಅಂಬರೀಷ್ ಸರ್ ಥರ ಅನಿಸ್ತಾ ಇದ್ರಿ, ಕ್ಯೂಟಾಗಿ ಕಾಣಿಸ್ತಾ ಇದ್ರಿ. ಆನೆಸ್ಟಾಗಿ ಹೇಳ್ತೀವಿ, ಕ್ಯೂಟಾಗಿ ಕಾಣಿಸ್ತಾ ಇದ್ರಿ ನೀವು, ಆಯಿತಾ? ನಾನು ಪಾಸಿಟಿವ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಓಕೆ, ನೀವೇ ಏನು ಮಾಡೋಕ್ಕೆ ಹೋದಾಗ ತಪ್ಪುಗಳಾಗ್ತವೆ, ಬಟ್ ಆದರೆ ಅದನ್ನ ಮತ್ತೆ ವಾಪಸ್ ರೀಬೌನ್ಸ್ ಆಗೋದಿಲ್ಲ. ಇಟ್ಸ್ ಎ ವೆರಿ ಗುಡ್ ಥಿಂಗ್. ನೀವು ನಿಜವಾಗ್ಲೂ ಟ್ರೈ ಮಾಡಿದ್ರಿ ವಾಪಸ್ ರೀಬೌನ್ಸ್ ಆಗೋಕ್ಕೆ. ಆ್ಯಂಡ್ ಬೀಯಿಂಗ್ ಎ ಗರ್ಲ್, ಒಂದು ಹುಡುಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಿನ ಪಾತ್ರ ಮಾಡೋದು ಬಹಳ ಕಷ್ಟ. ಇನ್ನೂ ಒಂದು ಗಂಡು ಏನೋ ಮಾಡಿದ ಕಾಮಿಡಿ ಅನಿಸ್ಬಿಡುತ್ತೆ. ಅದೇ ಒಂದು ಹೆಣ್ಣು ಗಂಡಿನ ಪಾತ್ರ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ ಅದು. ಬಟ್ ಐ ಫೆಲ್ಟ್ ಚೆನ್ನಾಗಿದೆ ಅಂತ ಅನಿಸ್ತು. ಆ್ಯಂಡ್ ಗೊತ್ತಿಲ್ಲ, ಬ್ರೇಕ್ ಮಾಡೋದು ಸೊ ಸಾರಿ ಯಾರು, ನಾವೆಲ್ಲ ಮಾತಾಡ್ಕೊತ ಇದ್ದೀವಿ ಅಂತ. ಯೋಗಿತ್ ಅವ್ರು ನಿಜ ಮಾಡಿದ್ದು ಚೆನ್ನಾಗಿ ಮಾಡೋದ್ರಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಕ್ಚುಲಿ ತುಂಬಾ ಕ್ಯೂಟ್ ಆಗಿ ಮಾಡಿದ್ರಿ. ನಿಜವಾಗ್ಲು ಅಲ್ಲ, ನಮ್ಗೆ ಆ್ಯಕ್ಚುಲಿ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ ಡೈಲಾಗ್ ಎಲ್ಲ ನಮ್ಮ ಬಾಸ್ ವಿಷ್ಣು ಸರ್ದೇ ಬರ್ತಿತ್ತು. ಬಟ್ ಪರ್ಫಾರ್ಮೆನ್ಸ್ ಎಲ್ಲ ಅಂಬರೀಷ್ ಅಣ್ಣನ ಥರ ಇತ್ತು. ಯಾಕಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜು ಎಲ್ಲ ವಿಷ್ಣು ಸರ್ ಸಾರಿ ಅಂಬರೀಷ್ ಅಣ್ಣನ ಥರ ಮಾಡ್ತಾ ಇದ್ರಿ. ಇಲ್ಲ, ಏನಾಯ್ತು ಅಂದರೆ ನಾನು ಆ್ಯಕ್ಚುಲಿ ರೇಗ್ಸೋಣ ಅಂತ ಅನ್ಕೊಂಡೆ, ಆಯ್ತಾ? ಆದರೆ ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಅಯ್ಯೋ ಹೆಣ್ಣಿನ ಹತ್ಬಿಡ್ತಾರೆ ಗುರು, ಹತ್ಬಿಡ್ತಾರೆ ಅಂತ ಅನ್ಸು. ಅದಕ್ಕೆ ಸಾರಿ ಮಾಡೋಕ್ಕಾಯ್ತು. ಅಲ್ಲ, ಓವರ್ ಆಲ್ ಚೆನ್ನಾಗಿ ಮಾಡಿದ್ರೆ ಲಾಸ್ಟಾಗಿ ಕೂತಾಗ ಸ್ವಲ್ಪ ನೀವೇ ಕನ್ಫ್ಯೂಸ್ ಆದರೆ. ಅದಕ್ಕಿಂತ ಮುಂಚೆ ಆ ಡೈಲಾಗ್ ಡೆಲಿವರಿ ಏನಿತ್ತು, ಅದು ಎಲ್ಲಿ ನಿಮಗೆ ರೈಸ್ ಮಾಡಬೇಕಿತ್ತು ಎಲ್ಲ ಪರ್ಫೆಕ್ಟಾಗಿತ್ತು. ಕೂತಾಗ ಮಾತ್ರ ಸ್ವಲ್ಪ ಲೋ ಇತ್ತು, ಬಟ್ ಚೆನ್ನಾಗಿ ಮಾಡಿದ್ರಿ. ಇಲ್ಲ, ಡೆಫಿನೆಟ್ಲಿ ಅದಿತ್ತು, ಒಂದು ಎಸೆನ್ಸ್ ಇತ್ತು. ಅಲ್ಲಿ ಇಲ್ಲಿ ವಿಷ್ಣು ಸರ್ ಬಂದು ಹೋಗ್ತಿದ್ರು, ಅಲ್ಲಿ ಇಲ್ಲಿ ಅಂಬರೀಷ್ ಅವ್ರು ಬಂದು ಹೋಗ್ತಾ ಇದ್ರು. ಬಟ್ ಸ್ಟಿಲ್ ಒಂದು ಕಾನ್ಫಿಡೆನ್ಸ್ ಇಷ್ಟ ಆಯಿತು ನನಗೆ.
ಒಂದು ಎಂಟರ್ಟೈನ್ ಓಕೆ ಬಂದಾದ್ಮೇಲೆ ಗುರು ಎಂಟರ್ಟೈನ್ ಮಾಡಬೇಕು, ಎಂಟರ್ಟೈನ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತು. ನೀವು ಎಂಟರ್ಟೈನ್ ಮಾಡಿದ್ರಿ, ನಿಜವಾಗ್ಲೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರಿ. ಆ್ಯಂಡ್ ಒಂದರಲ್ಲಿ ಹಾ ಅಂತಿದ್ರಲ್ಲ, ಅದು ಒಳ್ಳೆ ಮಜಾ ಕೊಡ್ಬೇಕು. ನೀವು ಅಂದಾಗ ಯೂಶಲಿ ಏನಾಗುತ್ತೆ, ಈ ಒಂದು ಬೆಕ್ಕಿನ ಮರಿ ನೀವು ಅಂದಾಗ ಕ್ಯೂಟ್ ಅನ್ಸೋದಲ್ಲ, ಆ ಥರ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ಅಟ್ ಯು ಏಜ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋದು ಇಟ್ಸ್ ಗ್ರೇಟ್ ಥಿಂಗ್. ಯೋಗಿತಾ ಮೇಡಮ್ ಆ್ಯಕ್ಚುಲಿ ಹಿಂದಿ ಟೀಚರು. ಓ ಸಾರಿ, ಗೊತ್ತಿರಲಿಲ್ಲ. ಟೀಚರ್ ಮುಂದೆ ನಿಲ್ಸ್ಕೊಂಡು ನಾವು ಮಾತಾಡ್ತಾ ಇದೀವಿ. ಓಕೆ, ಇವಾಗ ಇವ್ರಿಗೆ ರೆಡ್ ಲೈಟ್ ಸಿಗುತ್ತೋ ಅಥವಾ ಗ್ರೀನ್ ಲೈಟ್ ಸಿಗುತ್ತೋ ಅಂತ ನೋಡುವಂಥ ಸಮಯ. ಸೊ ಅದಕ್ಕಿಂತ ಮುಂಚೆ ಇವರ ಕಾಂಪಿಟೇಟರ್ ಆಗಿರುವಂತಹ ಮರಿಸ್ವಾಮಿ ಅವ್ರನ್ನ ವೇದಿಕೆ ಮೇಲೆ ಕರೆದ್ಬಿಡೋಣ. ಮರಿಸ್ವಾಮಿ ಅವರೇ, महान खिलाड़ी गेम ಓಕೆ, ಇವಾಗ ಯಾರಿಗೆ ರೆಡ್ ಲೈಟ್ ಹಾಗೆ ಗ್ರೀನ್ ಲೈಟ್ ಸಿಗುತ್ತೆ ಅಂತ ನೋಡುವಂಥ ಸಮಯ. ಸೀನಿಯರ್ಸ್, ಓವರ್ ಟು ಯು. even the future even the power महान खिलाड़ी ಕಂಗ್ರ್ಯಾಚುಲೇಷನ್ಸ್, Thank you. ತುಂಬಾ ಸಕ್ಕದ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಮರಿಸ್ವಾಮಿ ಅವರೇ, ರೆಡ್ ಲೈಟ್ ಬಂದಿದೆ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೂ ಸಕ್ಕದ ಪರ್ಫಾರ್ಮೆನ್ಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. महान खिलाड़ी गेम entry ಗೆ crowd fight ಆಗೋದು even the future even the power महान खिलाड़ी गेम. ಈ ಬಾರಿ ನಮ್ಮ ಕಿಲಾಡಿಗಳು ಕೈಗೆತ್ಕೊಂಡಿರುವಂತ ಸಿನಿಮಾ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ನಟನೆಯ ಸಿನಿಮಾ ಕಲ್ಪನಾ. ಬಂದಳು ನೋಡು ಬಲಿ ಹಾಕುತ್ತಾಳೆ ಕಲ್ಪನಾ. ಲೆಟ್ಸ್ ವೆಲ್ಕಮ್ ದಿ ಕಿನ್ನರ್ ಪರ್ಫಾರ್ಮರ್ ಸುನಿಲ್. ಅಂಡ್ ಅವ್ರಿಗೆ ಮಸ್ತ್ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಖಲೀಲ್ ಅಹಮದ್ ಆನ್ ಸ್ಟೇಜ್. even the future even the power महान खिलाड़ी गेम. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀವೆಲ್ಲ ನೋಡ್ಬಿಟ್ರಾ? ನಮ್ಮ ಮನೆಯವ್ರಿಗೆ ಹೇಳಲ್ಲ ತಾನೆ? ಸಿದ್ದು ಸರ್, ನಮ್ಮ ಮನೆಯವ್ರ ಹತ್ರ ಹೇಳ್ಬೇಡಿ. ಅವಳು ಹುಡುಗಿ ದೇವತರ ಅವಳೆ. ನೆಲ್ ಮೇಲೆ ಕೈ ಮಾಡ್ತೀನೋ? ಮಾಡೋ ಮಾಡೋ ನೋಡೋಣ, ಮಾಡೋ, ಮುಟ್ಟೋ ಮುಟ್ಟೋ ನೋಡೋಣ. ಬಂದ್ಬಿಟ್ಲು ದೊಡ್ಡದಾಗೆ, ಏನ್ರೀ ಅಂತ. ಹೆಣ್ಸಿರ್ ಮೇಲೆ ಕೈ ಮಾಡ್ತೇನೆ ರಾಸ್ಕಲ್. ನಿಮ್ಮೇಲೆ ಕೈ ಮಾಡಿದ್ರೆ ಕೋಪ ಬರಲ್ವಾ? ಬರುತ್ತೆ ತಾನೇ? ಯಾರು ಅಡುಗೆ ಮಾಡಿದ್ದು? ತುಂಬಾ ಚೆನ್ನಾಗಿದೆ. खाना खाने को छोड़ता नहीं तुम? हिंदी वाला हिंदी में नहीं बोलेगा तो कन्नड़ में बात करेगा क्या? बहुत बहुत दिन से खाना नहीं खाया, कोई भी कुछ बोलेगा तो घर में कोई लोग जिंदा नहीं रहेगा, समझा क्या? है पटे, खाओ आराम आराम से खाओ. किचन किचन पीचू, किचन पीचू, किचन पीचू. ಎಲ್ಲ ನನ್ಗೆ, ಎಲ್ಲ ನನ್ಗೆ. ಪಪ್ಪ
ಕಿಚನ್ 65 ಇದನ್ನ ನಾನು ಇಲ್ಲಿ ತಿನ್ನಲ್ಲ, ಅಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ತಿಂತೀನಿ. ಓಕೆ ಓಕೆನಾ ಪಪ್ಪ? ये भी ಆಯ್ತು, ಚೀ ಹಾಕ್ಲಾ? ನನಗೆ ಮುಖ್ಯವಾದ ಕೆಲಸ ಇದೆ. ಏನಾದರೂ ಹೇಳಿದ್ರೆ ನೀನು ಸೀರೆ ಹುಟ್ಟಿಯಲ್ಲ, ನೀನು ಬಳೆ ಹಾಕಿಯಲ್ಲ, ನೀನು ಕುಂಕುಮ ಹಾಕಿಯಲ್ಲ, ಹೂವು ಮುಟ್ಟಿಯಲ್ಲ ಅಂತ ಏನಾದರೂ ಹೇಳಿದರೆ ಗೊತ್ತಲ್ಲ, ಕತ್ತಿರ್ತೀನಿ. ಗಾಳಿ ಹಂಗೆ ಬಂದವಳು ಕಲ್ಪನಾ ಅವರೇ ನಮಸ್ತೆ. ನೀವು ಹೊಟ್ಟೆ ಎಲ್ಲ ತುಂಬ್ತಾ ಅಲ್ವಾ ನಿಮಗೆ? ಹೇಗಿದ್ದೀರಾ ಕಲ್ಪನಾ ಅವರೇ? ಚೆನ್ನಾಗಿದ್ದೀನಿ. ದೇವ್ರ ಮೇಲೆ ಮೇಲೆ ಆ ಥರ ಆಗೋದು ನಾರ್ಮಲ್ ಇದ್ರೆ ಏನೂ ಆಗಲ್ಲ. ಇವಾಗ ನೀವು ಕಲ್ಪನಾ ಅವರ ಅಥವಾ ಕಲೀಲ್ ಅವರ? ಇವಾಗ ಕಲೀಲ, ಕಲ್ಪನಾ ಹೋದ್ರು. ಥ್ಯಾಂಕ್ ಯು. ಆ ಟೈಮಿಗೆ ಬರ್ತಾರೆ ಅಷ್ಟೇ. ಸೊ ಕಲ್ಪನಾ ಅವ್ರ ಥರ ಸಕ್ಕಲ ಮಾಡಿದ್ದೀರಾ. ನನಗೆ ಉಪೇಂದ್ರ ಸರ್ ಫಿಲಮ್ ನೋಡ್ದಂಗೆ ಆಯಿತು. ಸೊ ನಮ್ಮ ಮಹೇಶ್ ಸರ್ಗೆ ಹೇಗೆ ಅನ್ನಿಸ್ತು ಅಂತ ಕೇಳ್ಬಿಡೋಣ. ಖಲೀಲ್ ಅವರೇ ಚೆನ್ನಾಗಿ ಮಾಡಿದರೆ, ಕೆಲವೊಂದಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಕೆಲವು ಪಾತ್ರ ತಾಂತಿದಾರಲ್ಲ ಅದು ಬಿಟ್ಟು ಹೋಗ್ತಾ ಇದ್ರೆ, ಬಟ್ ಡನ್ ವೆಲ್. ಇನ್ನೂ ಸ್ವಲ್ಪ ಬೇಕು. ಸೊ ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಖಲೀಲ್, ನಿಮ್ಗಿರೋ ಎನರ್ಜಿಗೆ ಇದನ್ನು ಯಾವ ಮಟ್ಟಿಗೆ ಮಾಡ್ಬೋದಾಗಿತ್ತು ಅಂದರೆ, ಇದೊಂದು ಹೆದರಿಸುವಂಥ ಪಾತ್ರ ಅಲ್ವಾ? ತುಂಬ ಚೆನ್ನಾಗಿ ನೀವು ಮಾಡಬಹುದಿತ್ತು. ತುಂಬ ಲ್ಯಾಗ್ ಮಾಡಿದ್ರಿ, ಮಧ್ಯೆ ಗ್ಯಾಪ್ಸ್ ಇತ್ತು. ನಿಮ್ಮ ಬಾಡಿ ಸ್ಟಿಫ್ನೆಸ್ ಹೆಂಗಿದೆ, ಆ ಸ್ಟಿಫ್ನೆಸ್ನ ಇಟ್ಕೊಂಡು ನೀವು ಚೆನ್ನಾಗಿ ನಮ್ಮನ್ನು ಹೆದರಿಸ್ಬೋದಿತ್ತು. ಬಟ್ ಇನ್ನೂ ಯೂಸ್ ಮಾಡ್ಕೋಬೇಕಾಗಿತ್ತು ಅಂತ ನಂಗೆ ಅನ್ನಿಸ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ ಸಿದ್ದು ಬ್ರೋ. ನಮಸ್ತೆ ಖಲೀಲ್ ಅವರೇ. ಫಸ್ಟ್ ಆಫ್ ಆಲ್ ದಟ್ಸ್ ವಾಟ್ ಅವಾಗಲೇ ನಾನು ಲಾಸ್ಟ್ ಪರ್ಫಾರ್ಮೆನ್ಸಲ್ಲಿ ಅದನ್ನೇ ಹೇಳ್ತಿದ್ದೆ. ಒಂದು ಹೆಣ್ಣು ಗಂಡಾಗಿ ಮಾಡೋದು ಅಥವಾ ಗಂಡು ಹೆಣ್ಣಾಗಿ ಮಾಡೋದು, ಅಲ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜ್ ಇದೆ ನಿಮಗೆ ಆಲ್ರೆಡಿ. ಅಂದರೆ ಒಂದು ಫೆಮಿನಿಸಮ್ನ ಅಲ್ಲಿ ನೀವು ವಿತ್ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನೀವು ಅಂದರೆ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ನೀವು ಯಾರನ್ನ ಲಾಕ್ ಮಾಡ್ಕೋಬೋದು ನೋಡಿಕೊಂಡು. ನಿಮ್ಮ ಟ್ರೈ ಡೆಫಿನೆಟ್ಲಿ ಚೆನ್ನಾಗಿತ್ತು. ಫೆಮಿನಿಸಮ್ ತರ್ತಾ ಇದ್ರಿ. ಆ್ಯಂಡ್ ಆ ಪಾತ್ರದಲ್ಲಿ ಸುಮಾರು ವೇರಿಯೇಷನ್ಸ್ ಇತ್ತು. ನೀವು ಕೋಪನೂ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಸಡನ್ನಾಗಿ ಮಗು ಥರ ಆಡಬೇಕಿತ್ತು. ದೇರ್ ವಾಸ್ ಮೆನಿ ವೇರಿಯೇಷನ್ಸ್ ಅಲ್ಲಿ. ನೀವು ನಿಜವಾಗ್ಲೂ ಒಳ್ಳೆ ಟ್ರೈ ಮಾಡಿದ್ದೀರಾ. ಬಟ್ ಡೆಫಿನೆಟ್ಲಿ ಆಸ್ ಮಿಂಚು ಆ್ಯಂಡ್ ಮಹೇಶ್ವರ್ ಹೇಳ್ದಂಗೆ ನಿಮಗೆ ಪೊಟೆನ್ಷಿಯಲ್ ಇದೆ, ಅದು ಕಾಣಿಸುತ್ತೆ. ಏನಿಲ್ಲ, ಸಸ್ಟೇನ್ ಆಗಬೇಕಷ್ಟೇ. ನೀವು ಒಂದು ಸ್ವಲ್ಪ ಲೇಟಾಗಿ ಬರ್ತಿತ್ತು ಕೆಲವು ವಿಷಯಗಳು. ಅದನ್ನು ಸಸ್ಟೈನ್ ಮಾಡಿದ್ರೆ ಮೇ ಬಿ ನಿಮ್ಮ ಲುಕ್ಕಲ್ಲಿ, ನಡೆಯೋದ್ರಲ್ಲಿ, ನೋಡೋದ್ರಲ್ಲಿ ಸ್ವಲ್ಪ ಆ ಫೆಮಿನಿಸಮ್ ಇನ್ನೂ ತಂದಿದ್ರೆ ನೋಡೋರ್ಗಿನ್ನ ಸಖತ್ತಾಗಿ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಟ್ರೈ. ಬಟ್ ಡೆಫಿನೆಟ್ಲಿ ಬೆಟರ್ ಲಕ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ಓ, ನೀವು ನೋಡ್ಬಿಟ್ರಾ? ಪರವಾಗಿಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ಬೇಡಿ, ಸರಿನಾ? ಏನು ಹೆಂಗಸ್ರ ಮೇಲೆ ಕೈ ಮಾಡ್ತ್ಯಾ? ಎಲ್ಲೋ ಮುಟ್ಟು ನೋಡೋಣ. ಮುಟ್ಟು ಮುಟ್ಟು, ಹೆಂಗಸ್ರ ಮೇಲೆ ಕೈ ಮಾಡ್ತಾನೆ, ಮುಟ್ಟು. ಇವಳೊಬ್ಳು ಬಂದ್ಬಿಟ್ಲು ದೊಡ್ಡದಾಗಿ, ಹೇನ್ರಿ ಅನ್ಕೊಂಡು. ಮುಟ್ಟು ಮುಟ್ಟು ನೋಡೋಣ. ಹೆಂಗಸ್ರ ಮೇಲೆ ಕೈ ಮಾಡ್ತಾನೆ, ರಾಸ್ಕಲ್. ಅಲ್ಲ ಮಿಂಚೋರೆ, ನಿಮ್ಮ ಮೇಲೆ ಹಿಂಗೆ ಯಾರಾದ್ರೂ ಕೈ ಮಾಡಿದಿದ್ರೆ ನಿಮ್ಗೂ ಕೋಪ ಬರ್ತಿತ್ತು ತಾನೇ? ಹೆಂಗಸ್ ಮೇಲೆ ಕೈ ಮಾಡ್ತಾನೆ, ರಾಸ್ಕಲ್. ಅಡಿಗೆ ಯಾರು ಮಾಡಿದ್ದು? ತುಂಬಾ ಚೆನ್ನಾಗಿದೆ. क्या रे
खाना खाने को छोड़ता नहीं तुम? हिंदी वाला हिंदी में बात करता है तो कन्नड़ में बात करता है क्या? बहुत बहुत दिन पर खाना खा रहा हूँ. कोई भी कुछ भी बोले तो घर में कोई लोग जिंदा नहीं रहेगा. समझे क्या? अच्छा बेटा आ जाओ, हमसे खाओ. किचन बीजू पप्पा, किचन बीजू, किचन बीजू ಎಲ್ಲ ನಂಗೆ ಪಪ್ಪ. ಕಿಚನ್ 65 ಪಪ್ಪ. ಅವೇ ನಾನು ಇದನ್ನ ಕೂಡ ಇಲ್ಲಿ ಕೂತ್ಕೊಂಡು ತಿನ್ನಲ್ಲ, ಅಲ್ಲಿಗೆ ಅದುವೇ ಕೂತ್ಕೊಂಡು ತಿಂತೀನಿ. ಓಕೆ ಜೀ ಐ ರಾಮು ಅರ್ಕಡೆ ಬಾ. ಪಪ್ಪ ನಂಗೆ ಚೂಚು ಬರ್ತಿದೆ. ಕಿಚನ್ ತಿನ್ಬಿಟ್ಟು ಚೂಚುಗೆ ಹೋಗ್ಲಾ? ಚೂಚು ಬಂದ್ಬಿಟ್ಟು ಕಿಚನ್ ತಿನ್ಲಾ? ಹಾ ಓಕೆ. ಹಂಗಂದ್ರೆ ನೀನೇ ಬಿಚ್ಚು, ನಾನೇ ಬಿಚ್ಚು ಚಿಕ್ಕಕ್ಕೆ ಐ ಕಿಚನ್ ನೀನ್ ಇಲ್ಲೇ ಇರು, ಚೂಚು ಬಂದ್ಬಿಟ್ಟು ನೀನು ತಿಂತೀನಿ. ಓಕೆ ಪಪ್ಪ ಎ ಬಿ ಆಯ್ತು, ಸಿ ಆಗ್ಲಾ? ಸಿ ಹೈ ಕಿಚನ್ ಬೀಜು, ಕಿಚನ್ ಬೀಜು, ಕಿಚನ್ ಬೀಜು, ಕಿಚನ್ ಬೀಜು. ಏನು ನಿನ್ ಗಂಡನ ಹತ್ರ ಹೋಗಿ ಅವನ ಸೀರೆ ಉಟ್ಟ್ಯಾನ, ನನ್ನ ಬಳೆ ತುಟ್ಟ್ಯಾನ, ಹೂವು ಮುಡ್ದ್ಯಾನ, ಅರ್ಶನ ಹಚ್ಚಾನ, ಕುಂಕುಮ ಇಟ್ಟೇನ, ಅದಚ್ಚೇನ ಇದ್ದಚ್ಚೇನ ಅಂತ ಹೇಳ್ತೀಯಾ? ಏನಾರು ನನ್ನ ಬಗ್ಗೆ ಹೇಳಿದ್ರೆ ಗೊತ್ತು ತಾನೇ ಸಾಯಿಸ್ಬಿಡ್ತೀನಿ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ನಾನೇ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ತೊಂಟೆಗೆ ಏನಾರು ಬಂದ್ರೆ ಗೊತ್ತು ತಾನೇ, ಮುಚ್ಕೊಂಡಿರ್ಬೇಕು. ಸಿದ್ದೋರೆ ಬರ್ಲಾ? ಸುಂದರ ಗಾಳಿ ಹಂಗೆ ಬಂದವಳು ಸಂಹಾರ ಮಾಡೋ ಯಪ್ಪ ಯಪ್ಪ ಏನ್ ಪರ್ಫಾರ್ಮೆನ್ಸ್ ಮಾಡಿದ್ರು ಇವ್ರು ಮಾಡಿರೋ ಫೋರ್ಸ್ಗೆ ಅವ್ರ ಕೈಯಲ್ಲಿರೋ ಬಳ ಎಲ್ಲ ಹೊಡೆದೋಗ್ಬಿಡ್ತು. ಇಲ್ಲಿ ಏನ್ ಡ್ಯಾನ್ಸ್ ಮಾಡ್ರಿ, ಎಲ್ಲಿಂದ ಬಂತು ಎನರ್ಜಿ? ಕಲ್ಪನಾ ಪವರ್ ಬಂತು. ಮೈ ಮೇಲೆ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಪರಕಾಯ ಪ್ರವೇಶ ನಿಮಗೆ ಹೇಗೆ ಅನ್ನಿಸ್ತು ಅಂತ ಸೀನಿಯರ್ಸ್ನ ಕೇಳ್ಬಿಡೋಣ. ಮಿಂಚು ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು? ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದೆ, ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೆ. ಈಗ ಫುಲ್ ಡಲ್ ಹೊಡಿದ್ಯಾ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಅದಕ್ಕೂ ಮೇಲೆ ಪರ್ಫಾರ್ಮ್ ಮಾಡಿದ್ಯಾ. ಮಹೇಶ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಕಾಂಚನ ಪರ್ಫಾರ್ಮೆನ್ಸ್? ಸುನೀಲ ಸರ್, ಕಲ್ಪನಾ ಕಲ್ಪನಾ ಚೆನ್ನಾಗಿ ಮಾಡಿದೆ ಸುನೀಲ. ಥ್ಯಾಂಕ್ ಯು ಸರ್. ಪರಕಾಯ ಪ್ರವೇಶ ಅಂತ ನಮ್ಮ ದಿಂಪನ ಹೇಳಿದ್ರು, ಅದು ಚೆನ್ನಾಗಿ ಮಾಡಿದೆ. ಖುಷಿ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಯ್ ಸುನಿಲ್, ಸಾರಿ ಮಹೇಶ್ ಅವ್ರು ಹೇಳ್ದಂಗೆ ಹಾಯ್ ಕಲ್ಪನಾ ಅನ್ಬೇಕು. ನಿಜವಾಗ್ಲೂ ಒಂದು ಕ್ಷಣಕ್ಕೆ ಇದು ಉಪೇಂದ್ರ ಅವ್ರ ಆ್ಯಕ್ಟ್ ಅಂತ ನಾನು ಮರ್ತ್ಬಿಟ್ಟೆ. ನಿಮ್ಮದೇ ಆ್ಯಕ್ಟ್ ಅನಿಸ್ತಾ ಇತ್ತು. ಅಂದರೆ ಅಷ್ಟು ಅಂದರೆ ನನ್ಗೆ ಅನಿಸ್ತೋದು ನಿಜವಾಗ್ಲೂ. ಅಂದರೆ ಅಷ್ಟು ಎಂಟರ್ಟೈನ್ ಮಾಡಿದ್ರಿ. ಮುಂದೆ ಬರುವಂಥ ಯಾವುದೇ ಸಿನಿಮಾಗಳಾಗಿರ್ಬೋದು ಅಥವಾ ನೀವು ಬೇರೆ ಯಾವುದೇ ವೇದಿಕೆಯಲ್ಲಿ ನೀವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಐ ಬೆಟ್ ನೀವು ಖಂಡಿತವಾಗ್ಲೂ 100% ಸೂಪರಾಗಿ ಮಾಡ್ತೀರಾ. ನಿಮ್ಮಲ್ಲಿ ಆ ಟ್ಯಾಲೆಂಟ್ ಅಂತೂ ಡೆಫಿನೆಟ್ಲಿ ಇದೆ. ಆ್ಯಂಡ್ ಐ ಸಿ ಲೈಕ್ ಮೇ ಬಿ ಕಮಿಂಗ್ ಡೇಸಲ್ಲಿ ಒಳ್ಳೆ ನಟರಾಗಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರನ್ನ ತಗೊಳ್ಳಿ. ನೀವು ನಿಮ್ಗೆ ಎಲ್ಲ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತು. ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ ನಿಮಗೆ. ಸಿದ್ದು, ಇನ್ನೊಂದೇನು ಗೊತ್ತಾ, ಒಂದೊಂದು ಟ್ಯಾಗ್ ಲೈನ್ ಇದೆ, ಒಂದು ಹುಕ್ ಲೈನ್ ಅಂತಾರಲ್ಲ, ಹಾಗೆ ಅವನೇ ಒಂದು ಹುಕ್ ಲೈನ್ ಇದೆ, ಅದು ಅವನ ಬಾಯಲ್ಲೇ ಕೇಳೋಣ. ಬರಲ್ಲ ಬರ್ರಿ, ಅಲ್ಲಿ ನೋಡ್ರಲ್ಲ, ಏ ಜಿಂಕೆ ಏನ್ ಬೇ, ನೀನ್ ನಾನೇ ಅಂತೀನಿ ಅನ್ಕೊಂಡೇನು? ಇಲ್ಲ ಬೇ, ನೀನ್ ನಾನೇ ಅನ್ನಂಗಿಲ್ಲ, ನೀನ್ ನಾನೇ ಅನ್ನಂಗಿಲ್ಲ ಬೇ. ಏ ಅಲ್ಲಿ ನೋಡ್ರು, ಅಲ್ಲಿ ನೋಡ್ರಿ, ನಮ್ ಕಾಡಿನ ಒಡಿಯ ಇದ್ದಂಗ ಅದಾರ. ಒಪ್ಪ ನನಗೇನು ಹೇಳ್ಬಿಡ್ಬೋ ಮಾರಾಯ, ನಾನು ಎದ್ದು ಬಂದ್ಬಿಡ್ತೇನೆ. ಅಲ್ಲಿ ನೋಡ್ರು, ಚಿರ್ತೆ. ಯಪ್ಪೋ, ಏಯ್ ನಾವ್ ಕಾಡಿನ ಮನ್ಸರು ಇದೀವಿ, ಚಿರ್ತೆಗೆ ಯಾಕೆ ಭಯ ಬೀಳ್ಬೇಕು?
ನಾ ಪ್ರಾಣಿ ಒಣ್ಗೆ ಇಟ್ಟಿರೋರಲ್ವಾ, ಯಾಕೆ ಬೈಬಿಡ್ಬೇಕು? ಬರಲ್ಲ, ಬರ್ರಿ ಬರ್ರಿ. ಹೇಯ್ ಇಲ್ಲಡ್ರು, ಎಷ್ಟೊಂದು ಪ್ರಾಣಿ ಬಂದಿದೆ. ಏ ಮೊಲ, ಏ ಜಿಂಕೆ ಜಿಂಕೆ, ಏ ಕಾಡೆಮ್ಮೆ ಕಾಡೆಮ್ಮೆ. ಓಕೆ, ಇವಾಗ ನಮ್ಮ ಸುನಿಲ್ ಅವರು ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನನಗೆ ಅನಿಸ್ತಾ ಇದ್ರೆ ಯಾಕೆ ನಮ್ಮ ಸಿದ್ದು ಬ್ರೋನು ಕೂಡ ಇವ್ರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡಬಾರ್ದು ಅಂತ. ಅವರು ಸುಂಟ್ರ ಗಾಳಿ ಬಂದಾಗೆ ಬಂದ ಅವಳೆ ಡ್ಯಾನ್ಸ್ ಆಡ್ತಾರ, ನಾವ್ ಎಂತ ಮಾಡೋಣ ಅಲ್ಲಿ. ಸುಂಟರ ಗಾಳಿ ಹಂಗೆ ಬಂದವಳು, ಸಂಹಾರ ಮಾಡೋ ಶೂಲ ತಂದವಳು. ಮಹಾನ್ ಕಿಲಾಡಿ ಗೇಮ್. ಎಸ್, ಇವಾಗ 2 ಬ್ಯಾಟಲ್ ಕೂಡ ಮುಗ್ದಿದೆ. ಈ ವೇದಿಕೆ ಮೇಲೆ ಮತ್ತೊಂದು ಧಮಾಕ ಮಾಡೋಕೆ 3ನೇ ಜೋಡಿ ರೆಡಿ ಆಗಿದ್ದಾರೆ. ಇವತ್ತಿನ ನಮ್ಮ 3ನೇಯ ಮ್ಯಾಚಿಗೆ ಶಿವರಾಜ್ ಕುಮಾರ್ ಸರ್ ಅವರ ಸಿನಿಮಾ ವಜ್ರಕಾಯ. ಹೆಣ ಬೀಳೋ ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಈ ಪಟಾಕ ಪಾರ್ವತಿ ಅವತಾರದಲ್ಲಿ ಇಬ್ಬರು ಲೇಡಿ ಕಿಲಾಡಿಗಳು ಇವತ್ತು ವೇದಿಕೆ ಮೇಲೆ ಮುಖಾಮುಖಿ ತೊಡೆ ತಟ್ಟಿ ನಿಂತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ದ ಬ್ಯೂಟಿಫುಲ್, ಪವರ್ಫುಲ್ ಅಂಡ್ ಸ್ನೇಹ. ಅವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ದಿ ಮಾಸ್ ಗರ್ಲ್ ಯಮುನಾ. ತೂಕ ತುಗಡ ಬಡ ಚಲ ಚಲ ಲಡಕೆ, मतापो प्रतापो चिल्ली देखने के लिए कोई बिल्ली आया रे. ಹೆಣ ಬಿಡೋ ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಪಟಾಕ ಹವಾ ಇರ್ಬೇಕು. ಅದನ್ನ ಬಿಟ್ಟು ಬೇರೆ ಸವಾಲ್ ಬಂತು, ಯಾವನಾನು ಸತಪ್ಪ ಬಂದ್ ಪಟಾಪ ನಿಂತ್ಕೊಳ್ಳ ಅಂದ್ರೆ ನಿನ್ ಬಾಡಿ ಸ್ವೀಟ್ ತಪ್ಪಕ್ಕೆ ಬರಲೇ ಬರಲೇ ಬರಲೇ. ಅಬ್ಬಾಜ್ ನೀಚೆ, ನೋ ಇಂಗ್ಲಿಷ್. ನಾನ್ ಯಾರಂತ ಗೊತ್ತೇನೋ? ಗೊತ್ತಾ ಗೊತ್ತಾ ಸರ್? ಗೊತ್ತಾ ಮ್ಯಾಮ್? ಗೊತ್ತಾ ಸರ್? ನನ್ನ ಹೆಸರು ಕೇಳಿದ್ರೆ ಗನ್ ಇಲ್ದರೆ ಬುಲೆಟ್ ಫೈರ್ ಆಗುತ್ತೆ, ಬ್ಲೇಡ್ ಇಲ್ದರೆ ಕಟ್ಟಾಗುತ್ತೆ. ಚಿಲ್ಲಿ ದಿಲ್ ಕಾಯ್ಕಿ ಬಿಚ್ಲಿ ರೇ, ರಾಮ್ ರಾಮ್ ರಗಡ್ ಗುಡ್ಕ ಪಟಾಕ ಪಾರ್ವತಿ ಕಣಲೆ. ಸೀಟಿಗೆ ಮಾಡ್ತಾರೆ. ಓ ರಾಜ, ಚಟಾಕ ನೈ ಪಟಾಕ, ಪಟಾಕ ಪಾರ್ವತಿ. ಈ ಏರಿಯಾ ನಂದು, ಇಲ್ಲಿ ನಂದೇ ಗೇಮು, ನಂದೇ ರೂಲ್ಸು. ಹೇಳ್ದಷ್ಟು ಕೇಳ್ಕೊಂಡ್ ಬಿದ್ದಿರ್ಬೇಕು. ए मतापो प्रतापो, इसके ऊपर एक नजर रखो रे. Follow me. For the first time ಯಾರಿಗೂ ಮುಖ ತೋರಿಸ್ತಿರಾಗ ಮಾಡ್ಬಿಟ್ಟೆ ನೀನು. ಖಮಾಶ್, मेरे feelings तेरे को ಕಾಮಿಡಿ लगता है रे. ನೋಡು, ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ, ಡೈರೆಕ್ಟ್ ಹಾರ್ಟ್ ಇಂದಾನೆ ಹೇಳ್ತೀನಿ. ನೀನೇ ನನ್ನ ಲೈಫ್ನ ಡ್ರೈವರ್, मेरा दिल का ओनर, मेरा बच्चों का फादर. ಟೋಟಲ್ ಆಗಿ ನೀನೇ ನನ್ನ ಲವರ್. ಐ ಲವ್ ಯು. ತೂಕ ತುಗಡ ಬಡ ಚಲ ಚಲ ಲಡಕೆ, ತೂಕ ತುಗಡ ಬಡ ಬಾಯ್ ಬಾಯ್ ಬಡಕೆ. ವಾವ್, ಏನ್ ಎನರ್ಜಿ! ನಿಜವಾಗ್ಲೂ ಪಟಾಕ ಪಾರ್ವತಿನೇ ನೋಡ್ದಂಗಾಯ್ತು. ಅಂಡ್ ನಮ್ಮ ಮಹೇಶ್ ಸರ್ ಅಂತೂ ಇಷ್ಟು ಬೇಗ ಮುಗ್ದೋಗ್ಬಿಡ್ತಾ ಅಂತ ಕೇಳ್ತಾ ಇದ್ರು. ಸೊ ಫಸ್ಟ್ ಅವ್ರನ್ನೇ ಕೇಳ್ಬಿಡೋಣ. ಓಕೆ, ಸೊ ಮಹೇಶ್ ಸರ್, ಹೇಗಿತ್ತು ಈ ಫುಲ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್? ಅವ್ರಿಗಿನ್ನ ಬೇಕಿತ್ತಂತೆ. ಪಟಾಕಿ ಸ್ನೇಹನಾ? ಎಸ್ ಸರ್, ಇನ್ಮೇಲೆ ಪಟಾಕಿ ಸ್ನೇಹ. ಸೂಪರ್. ಎನರ್ಜಿ ಚೆನ್ನಾಗಿತ್ತಮ್ಮ ಕತ್ತ ನಿಂದು. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾಡಿದೆ, ಎನರ್ಜಿ ತುಂಬ ಚೆನ್ನಾಗಿತ್ತು. ನೀನು ಡ್ಯಾನ್ಸ್ ಆಡಿದ್ದು ನೋಡಿ ನಮ್ಮ ಸಿದ್ದು ಅವರು ನೆಕ್ಸ್ಟ್ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ತಿದ್ರು. ತುಂಬ ಖುಷಿ ಪಟ್ರು ಸಿದ್ದು ಅವರು. ಪರ್ಫಾರ್ಮೆನ್ಸ್ ಧಮಾಕ ಥರ ಇತ್ತು. ಪಟಾಕಿ ಥರನೇ ಮಾಡಿದೆ ನಿಜವಾಗ್ಲೂ. ಆ್ಯಂಡ್ ವಾಯ್ಸ್ ವೇರಿಯೇಷನ್ ಇದೆಯಲ್ಲ, ಮಾಡ್ಯುಲೇಷನ್ ಸಖತ್ತಾಗಿ ಮಾಡಿದೆ. ಥ್ಯಾಂಕ್ ಯು. ಆ್ಯಂಡ್ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು, ಎನರ್ಜಿ ಚೆನ್ನಾಗಿತ್ತು, ಟೋಟಲ್ ಓವರ್ ಆಲ್ ಚೆನ್ನಾಗಿತ್ತು.
ಥ್ಯಾಂಕ್ ಯು. ಸಿದ್ದು ಬ್ರೋ, ಒನ್ ಥಿಂಗ್, ಪಟಾಕಿ ಹೊಡಿಬೇಕಾದ್ರೆ ಹೆಂಗೆ ಹೊಡಿಯುತ್ತೆ, ಪಟ 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 ಹೊಡೆದು ಸರ ಪಟಾಕಿ ಹೊಡೆದ್ಮೇಲೆ ಒಂದು ಸೆಕೆಂಡ್ ಸೈಲೆನ್ಸ್ ಇರುತ್ತೆ ಗೊತ್ತಾ, ಸಖತ್ತಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ನಭಾ ನಟೇಶ್ ಅವರು ಆ ಪಾತ್ರನ ಸೂಪರಾಗಿ ಮಾಡಿದ್ದಾರೆ. ನಂಗೆ ಇನ್ಫ್ಯಾಕ್ಟ್ ನಾನು ವಜ್ರಕಾಯ ನೋಡಿದಾಗ ಯಾರು ಹುಡುಗಿ ಸಖತ್ತಾಗಿ ಮಾಡಿದೆ ಅಂತ ನಾವೇ ಅನ್ಕೊತಾ ಇದ್ವಿ. ನೀವು ಅದೇ ರೇಂಜಲ್ಲಿ ಮಾಡಿದ್ದೀರಾ. ಆ್ಯಂಡ್ ಫಸ್ಟು ಐ ಥಿಂಕ್ ಎಲ್ಲರೂ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೋದು. ಐ ವಿಲ್ ಟಾಕ್ ಅಬೌಟ್ ಯುವರ್ ವಾಯ್ಸ್. ಆ್ಯಕ್ಚುಲಿ ವಾಯ್ಸ್ ತುಂಬಾ ಅದೇ ಥರ ಮಾಡಿದ್ರಿ ಮಾಡ್ಯುಲೇಷನ್ಸ್ ನೀವು. ಐ ಡೋಂಟ್ ನೀವು ಅದೇ ಥರ ವಾಯ್ಸ್ ಇದೆಯಾ ನಿಮ್ಮದು ಅಂತ, ಬಟ್ ಆದರೆ ಸೇಮ್ ಅದೇ ವಾಯ್ಸ್ ಕೇಳ್ತಿದ್ಯಾ ಅಂತ ನಮಗೆ ಭಾಸವಾಗ್ತಿತ್ತು. ಅಷ್ಟು ಚೆನ್ನಾಗಿ ನಿಮ್ಮದು ವಾಯ್ಸ್ ಮಾಡ್ಯುಲೇಷನ್ಸ್ ಇತ್ತು. ಬಟ್ ಒನ್ ಥಿಂಗ್ ನಂಗೆ ಗೊತ್ತಿಲ್ಲ, ಆ್ಯಸ್ ಅನ್ ಆ್ಯಕ್ಟರ್ ನಾನು ನಿಮ್ಗೆ ಒಂದು ಚಿಕ್ಕ ಸಜೆಷನ್ಸ್ ಹೇಳಬೇಕಂದ್ರೆ, ಅಲ್ಟಿಮೇಟ್ಲಿ ಆ್ಯಕ್ಟ್ ಯಾಕೆ ಮುಗ್ದೋಯ್ತು ಅಂತ ಅನ್ನಿಸ್ತು. ಫಾರ್ ಶ್ಯೂರ್ ಎಂಟರ್ಟೈನ್ ಅಂತೂ ನೀವು 100% ಮಾಡಿದ್ದೀರಾ. ಒನ್ ಥಿಂಗ್ ವಿಚ್ ಯು ಕ್ಯಾನ್ ಆ್ಯಡ್ ಆನ್ ಇಸ್ ಎಕ್ಸ್ಪ್ರೆಷನ್ ಮೇಲೆ ಇನ್ನೂ ವರ್ಕ್ ಮಾಡ್ಬೋದು. ಅಂದರೆ ಯು ಕ್ಯಾನ್, ಅಂದರೆ ಖುಷಿ ಆಗೋದು ಅಥವಾ ಬೇಜಾರಾಗೋದು ಕಾಣಿಸ್ಬೇಕು ಮುಖದಲ್ಲಿ. ವಾಯ್ಸಲ್ಲಿ ಸಖತ್ತಾಗಿ ಕೇಳಿಸ್ತಾ ಇದೆ, ವಾಯ್ಸಲ್ಲಿ ಸೂಪರಾಗಿ ಕೇಳಿಸ್ತಾ ಇದೆ, ಮುಖದಲ್ಲಿ ಇನ್ನೂ ಕಾಣಿಸ್ಬೋದು. ಅದು ಒನ್ ಥಿಂಗ್ ಇಫ್ ಯು ಕ್ಯಾನ್ ವರ್ಕ್ ಆನ್, ಗ್ರೇಟ್ ಆಗಿತ್ತು. ನನಗಂದು ಸಖತ್ ಇಷ್ಟ ಆಯಿತು. ಬಟ್ ನಾನು ಆಸ್ ಅನ್ ಆ್ಯಕ್ಟರ್ ನಿಮ್ಗೆ ಒಂದು ಚಿಕ್ಕ ಸಜೆಷನ್ ನನ್ನ ಕಡೆಯಿಂದ ಅದು. ಬಟ್ ಸೀರಿಯಸ್ಲಿ ವಾಯ್ಸ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಹೇಳ್ತಾ ಇದ್ರು ನನಗೆ ಡ್ಯಾನ್ಸ್, ವಾಚ್ ಔಟ್ ಫಾರ್ ಅ ಡ್ಯಾನ್ಸ್, ಸಖತ್ತಾಗಿ ಮಾಡ್ತಾರಂತ. ಅದ್ರ ಬಗ್ಗೆ ದೂಸರಾ ಮಾತಿಲ್ಲ, ಡ್ಯಾನ್ಸ್ ಅದು ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Even the future, even the power, Mahan Khiladi game. तूक तो गड़बड़ चल चल लड़के, तूक तो गड़बड़ ಮತ್ತಾಪು ಪ್ರತಾಪು ಚಿಲ್ಲಿದೆ ಕರದೆ ಬಿಲ್ಲಿ ಯಾರ ಹೇ ಎಡ ಬೀಳೋ ಜಾಗದಲ್ಲಿ ನೊಣ ಇರ್ಬೇಕು, ಇಲ್ಲ ಈ ಪಟಾಕ ಹಬ್ಬ ಇರ್ಬೇಕು. ಅದನ್ನ ಬಿಟ್ಟು ಬೇರೆ ಸೌಂಡ್ ಬಂತ ಮೇರೆ ಬೀದಿಗೆ ಫೈ ಆತಾರೆ. ಯಾವನವನು ಸಟಾಕ ಬಂದು ಪಟಾಕ ನಿಂತ್ಕೊಳ್ಳಿಲ್ಲ ಅಂದ್ರೆ ನಿನ್ ಗಾಡಿ ಸೂಟ ಪಾಟ ಬರಲೇ ಬರಲೇ ಬರಲೇ. ನೋ ಇಂಗ್ಲಿಷ್. ನಾನ್ ಯಾರು ಅಂತ ಗೊತ್ತೇನೋ? ನಾನ್ ಜಾಸ್ತಿ ಕೇಳಿದ್ರೆ ಗನ್ ಇಲ್ದೆ ಬುಲೆಟ್ ಫ್ಯಾನ್ ಆಗುತ್ತೆ, ಆಗುತ್ತೆ. ಇಚಿಲಿದೆ ಕಪಿಚಿಲಿ ರಮ್ ಡಮ್ ರಗಡ್ ಕುಡ್ಕ ಪಾರ್ವತಿ ಕಣಲ್ಲ. ಸೀದೆಗೆ ಬರ್ತಾರೆ. ಹೇ ರಾಜ ಚಟಾಕ ನಾವೇ ಪಟಾಕ ಪಟಾಕ ಪಾರ್ವತಿ ಕಣಲ್ಲ. ಈ ಏರಿಯಾ ನಂದು, ನಂದೇ ಗೇಮು, ನಂದೇ ರೂಲ್ಸು. ನಾನ್ ಹೇಳ್ದಷ್ಟು ಮಾಡ್ಕೊಂಡ್ ಬಿದ್ದಿದ್ದೆ. ಮತ್ತಾಪು ಪ್ರತಾಪು ಇವ್ ನಾನ್ ಕಂಡಿದ್ದೀರ ಫಸ್ಟ್ ಟೈಮ್ ಯಾರಿಗೂ ಮುಖ ತೋರಿಸಿದೆ ಮಾಡ್ಬಿಟ್ಟೆ. ತಮಾಷ್ ಮೇರೆ ಫೀಲ್ಗೆ ಕಾಮಿಡಿ ಲಗ್ತಾ ಹೇ. ನೋಡು ನನ್ ಕೈಲಿ ತಡ್ಕೊಳಕ್ಕಾಗಲ್ಲ, ಡೈರೆಕ್ಟ್ ಆಟಿಂದಾನೇ ಹೇಳ್ತೀನಿ. ನೀನೇ ನನ್ನ ಲೈಫ್ ಡ್ರೈವರ್, ಮೇರಾ ದಿಲ್ ಕಾ ಓನರ್, ಮೇರಾ ಬಚ್ಚಾ ಕಾ ಫಾದರ್. ಟೋಟಲ್ ಆಗಿ ನೀನೇ ನನ್ನ ಲವರ್. ಲವ್ ಯು ಚಿನ್ನ. तूक तो गड़बड़ चल चल लड़के. ಒಬ್ಬ ನಮ್ಮ ಪಟಾಕಿ ಸ್ನೇಹಗಿಂತ ನಾನೇನ್ ಕಡಿಮೆ ಇಲ್ಲ ಅಂತ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಯಪ್ಪ, ಇವತ್ತು ನಮ್ಮ ಕಂಟೆಸ್ಟೆಂಟ್ಸ್ಗಳೆಲ್ಲ ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ನಿಮ್ಮ ಈ ಪಟಾಕ ಪರ್ಫಾರ್ಮೆನ್ಸ್ ನಮ್ಮ ಸಿದ್ದು ಬ್ರೋ ಹತ್ರನೇ ಕೇಳ್ಬಿಡೋಣ. ಸೊ ಸಿದ್ದು ಬ್ರೋ. ಯಮುನಾ ಅವರೇ, ಐ ಶುಡ್ ಟೆಲ್ ಯು, ಇಂಡಸ್ಟ್ರಿಯಲ್ಲಿ ಯಾರು ನಿಮ್ಮನ್ನ ಕರೆಕ್ಟಾಗಿ ನೋಡಿಲ್ಲ. ಬಟ್ ನೀವು ಡೆಫಿನೆಟ್ಲಿ ಏನಾದರೂ ಒಂದ್ಸತಿ ಯಾರು ಒಳ್ಳೆ ಡೈರೆಕ್ಟರ್ ಕಾಣಿಸ್ಕೊಂಡ್ರೆ ನೀವು ಖಂಡಿತ ಒಂದು ಸಿನಿಮಾಲ್ ಕ್ಯಾಸ್ಟ್ ಆಗ್ತೀರಾ. ಅಂದರೆ ನಿಮ್ಮಲ್ಲಿ ಒಂದು ಇನ್ಫೆಕ್ಷಸ್ ಎನರ್ಜಿ ಇದೆ. ಆ ಎನರ್ಜಿ ನೀವು ಎಂಟರ್ ಆಗ್ತಿದ್ದಂಗೆ ನಮ್ಮ ಕಣ್ಗಳಲ್ಲಿ ಓಕೆ ಲೆಟ್ಸ್ ಏನು ಮಾಡ್ತಾರೆ ಇವರು, ಆ ಥರ ಇತ್ತು. ಸೊ ಎನರ್ಜಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಎಲ್ಲನೂ ಇಷ್ಟ ಆಯಿತು ನನಗೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಒನ್ ಥಿಂಗ್ ನನ್ನ ಕಡೆಯಿಂದ ಏನು ಹೇಳ್ಬೋದು ಅಂದರೆ, ಕಂಟ್ರೋಲ್ ನಿಮ್ಮ ಮಾತುಗಳನ್ನ ಕಂಟ್ರೋಲ್ಡಾಗಿ ಹೇಳಿ ಅಷ್ಟೇ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಒಳ್ಳೆ ಮಾಡ್ಯುಲೇಷನ್ಸ್ ಇದೆ, ಇವನ್ ಎಕ್ಸ್ಪ್ರೆಷನ್ಸ್ ಇದೆ. ನೀವು ಕಂಟ್ರೋಲ್ಡಾಗಿ ಹೇಳಿದ್ರೆ ಇನ್ನೂ ಡೆಲಿವರಿ ಚೆನ್ನಾಗಾಗುತ್ತೆ. ಅದೊಂದು ವಿಷಯ ಅಷ್ಟೇ. ಯು ವಿಲ್ ರನ್ನಿಂಗ್ ಎ ಬೆಟ್, ಒಂದೆರಡು ಕಡೆ ಯು ಆರ್ ರನ್ನಿಂಗ್ ಎ ಬೆಟ್. ಅದು ಬಿಟ್ಟರೆ ದ ಪರ್ಫಾರ್ಮೆನ್ಸ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಸೂಪರ್. ಇವಾಗ ಮಿಂಚು ಮ್ಯಾಮ್ ಹತ್ರ ಕೇಳೋಣ. ಮ್ಯಾಮ್, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಮೆಗಾ ಆಡಿಷನ್ಸಲ್ಲಿ ನಾವು ಯಮುನನ ನೋಡಿದಾಗ ಏನು ಮಾಡಿದ್ಲು ಇವಳು ಅಂತಲೇ ಅರ್ಥ ಆಗಿರಲಿಲ್ಲ. ಸೊ ಈಗ ಆ್ಯಕ್ಚುಲಿ ಈಗ ಹೇಳ್ತೀನಿ, ವೆಲ್ಕಮ್ ಟು ಮಹಾನ್ ಕಿಲಾಡಿ. ಥ್ಯಾಂಕ್ ಯು. ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಅಫ್ಕೋರ್ಸ್ ಇದು ಹೇಳ್ದಂಗೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ ಮೇಯ್ನಾಗಿ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಒಂದು ಸ್ವಲ್ಪ ವಾಯ್ಸ್ ಕಂಟ್ರೋಲ್ ಇದ್ದಿದ್ರೆ ಮಾಡ್ಯುಲೇಷನ್ನು ಇನ್ನೂ ಸಖತ್ತಾಗಿರ್ತಿತ್ತು. ಬಟ್ ಸಖತ್ತಾಗಿ ಮಾಡಿದೆ. ಥ್ಯಾಂಕ್ ಯು ಮ್ಯಾಮ್. ಮಹೇಶ್ ಸರ್, ನಿಮ್ಗೆ ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಯಮುನಾ ಅವಾಗಲೇ ಪಟ್ ಪಟ್ ಪಟಾಕಿ ಸ್ನೇಹ ಅಂದು, ಈಗ ಪಟ್ ಪಟ್ ಪಟಾಕಿ ಯಮುನಾ. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು, ಸಖತ್ತಾಗಿ ಮಾಡಿದ್ರಿ. ಇದು
ಆ್ಯಕ್ಚುಲಿ ಲಾಸ್ಟ್ ಮೆಗಾ ಆಡಿಷನ್ ನೋಡಿದಾಗ ನಮ್ಗೆ ಸೀರಿಯಸ್ಲಿ ಅನಿಸ್ತು, ನಮಗೆ ಟೋಟಲ್ 3 ಜನಕ್ಕೂ ಅನಿಸ್ತು ಓಕೆ ಯಮುನಾ ಏನು ಮಾಡ್ತಾ ಇದ್ದಾರೆ ಅಂತ. ಬಟ್ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರಿ. ವಾಯ್ಸ್ ಮಾಡ್ಯುಲೇಷನ್ನು ಮತ್ತು ಬಾಡಿ ಲ್ಯಾಂಗ್ವೇಜು, ಫೇಸ್ ಎಕ್ಸ್ಪ್ರೆಷನು, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರಾ. ಒನ್ ಥಿಂಗ್ ಟು ಆ್ಯಡ್ ಆನ್ ಅವಾಗ್ಲಿಂದ ಏನು ಪರ್ಫಾರ್ಮೆನ್ಸ್ ನೋಡಿದ್ದೀವಿ, ಟಕ್ಕರ್ ಪರ್ಫಾರ್ಮೆನ್ಸು ಇದೆ ಇವಾಗೇ ಆಗಿತ್ತು. ಅಂದ್ರೆ ಯೂಶಲಿ ಒಂದು ಮ್ಯಾಚ್ ಅಂದ ತಕ್ಷಣ ಜಿದ್ದಾಜಿದ್ ಇರಬೇಕಲ್ವಾ, ನಾನು ಹೊಡಿತೀನಿ ನೀನು ಹೊಡಿತೀಯ, ಹೊಡಿ ನಾನು ಹೊಡಿತೀನಿ ನಾನು ಮಾಡ್ತೀನಿ, ಆ ಒಂದು ಕಾಂಪಿಟೇಷನ್ ಇತ್ತು ಇದರಲ್ಲಿ. ಸೊ ಐ ವುಡ್ ಲೈಕ್ ಟು ಟೆಲ್ ದ್ಯಾಟ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ಇದು ರಿಯಲ್ ಬ್ಯಾಟಲ್ ಅಂತ ಅಂದರೆ ಸಖತ್ತಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಫಸ್ಟ್ ನಾನು ಹೇಳಿದೆ ಗೊತ್ತಾ, ನೀನಾ ನಾನಾ ಅಂತ, ಇದರಲ್ಲಿ ಕಾಣಿಸ್ತದು ನೀನಾ ನಾನಾ ಅಂತ. ಓಕೆ, ಇವಾಗ ಯಾರಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ನೋಡೋಂಥ ಸಮಯ. ಸೀನಿಯರ್ಸ್ ಆಲ್ರೆಡಿ ಡಿಸ್ಕಷನ್ ಶುರು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಮಾತು ಹೇಳ್ತೀವಿ, ಈಗ ಏನಾಗುತ್ತೆ ಪ್ಲಸ್ ಮೈನಸ್ ಆಗೇ ಆಗುತ್ತೆ. ಈಗ ಯಾರು ರೆಡ್ ಬರುತ್ತೋ ಗ್ರೀನ್ ಬರುತ್ತೋ ಗೊತ್ತಿಲ್ಲ, ಬಟ್ ಗ್ರೀನ್ ಬಂತು ಅಂತ ಹಿಗ್ಗದು ಬೇಡ, ರೆಡ್ ಬರುತ್ತೆ ಅಂತ ಬೇಜಾರು ಮಾಡ್ಕೊಳೋದು ಬೇಡ, ಆಯಿತಾ? ಗೆಟ್ ರೆಡಿ ಫಾರ್ ಬೋತ್. ಓಕೆ, ಇವಾಗ ಎಲ್ರಿಗೂ ಟೆನ್ಷನ್ ಆಗಿದೆ. ಸೊ ಇಲ್ಲಿ ಇಬ್ರು ರಾಧೆಯರು ರೆಡಿಯಾಗಿ ಕೂತಿದ್ದಾರೆ. ಇವ್ರ ಜೊತೆ ಒಬ್ರು ಕಳ್ಳ ಕೃಷ್ಣ ಇರಬೇಕು ಅಲ್ವಾ ಡ್ಯಾನ್ಸ್ ಮಾಡಕ್ಕೆ? ಹೌದು ಹೌದು ಹೌದು. So, ಒಂದು ಮಜಾ ಇರುತ್ತೆ. ಮುಂಚೆ ಹಾ ಹೌದು. ಕಳ್ಳ ಕೃಷ್ಣ ಸ್ಟೇಜಿಗೆ ಬೇಕು. ಲೆಟ್ಸ್ ವೆಲ್ಕಮ್ ನಮ್ಮ ಧಮಾಕ ಕೃಷ್ಣ ಸಿದ್ದು ಸರ್ ಆನ್ ಸ್ಟೇಜ್. ತೂಕತ್ತು ಗಡಬಡ ಚಲ ಚಲ ಲಡಕೆ, ತೂಕತ್ತು ತಡಬಡ ಬಾಯ್ ಬಾಯ್ ಬಡಕೆ. ತೂಕತ್ತು ಗಡಬಡ ಚಲ ಚಲ ಲಡಕೆ, ತೂಕತ್ತು ಗಡಬಡ ಬಾಯ್ ಬಾಯ್ ಬಡಕೆ. ತೂಕತ್ತು ಗಡಬಡ ಚಲ ಚಲ ಲಡಕೆ. ಕಾಮಣ್ಣನ ಅಮ್ಮಣ್ಣೆ ನಾಚೆಂಗೆ ಬಾರೆ. ಓಕೆ, ಇವಾಗ ಮಜಾ ಮಾಡಿದಂತೂ ಆಯ್ತು, ಪರೀಕ್ಷೆ ಕೂಡ ಆಯ್ತು. ಸೊ ರಿಸಲ್ಟ್ಗೋಸ್ಕರ ನಾವೆಲ್ಲ ಕಾಯ್ತಾ ಇದ್ದೀವಿ. ಸೊ ರಿಸಲ್ಟ್ ಹೇಳೋದಕ್ಕೆ ನಮ್ಮ ಪ್ರಿನ್ಸಿಪಲ್ ಎಲ್ಲ ಕೂತಿದ್ದಾರೆ. ವಾವ್, ನಾನಂತೂ ಅನ್ಕೊಂಡೇ ಇರಲಿಲ್ಲ. ಮ್ಯಾಜಿಕ್ ತರ ನೀವಿಬ್ರು ಇಲ್ಲೊಂದು ಮ್ಯಾಜಿಕ್ ಮಾಡಿಬಿಟ್ರಿ. ಸೊ ನಿಮಗೆ ಹೇಗೆ ಅನ್ನಿಸ್ತದೆ? ಗ್ರೀನ್ ಬಜಾರ್ ಇಬ್ರಿಗೂ ಸಿಕ್ಕಿ ನೀವಿಬ್ರು ಸೇಫ್ ಆಗಿದ್ರ, ಹೇಗೆ ಅನ್ನಿಸ್ತದೆ ಸ್ನೇಹ ನಿಮಗೆ? ಆ್ಯಕ್ಚುಲಿ ನಾನು ಒಬ್ರಿಗೆ ಸಿಗುತ್ತೆ ಡೇಂಜರ್ ಝೋನು, ಸೇಫ್ ಝೋನು ಒಬ್ರಿಗೆ ಸಿಗುತ್ತೆ. ಯಾರು ಅಂತ ಫುಲ್ಲು ಟೆನ್ಷನ್ ತಗೊಂಡ್ಬಿಟ್ಟು ಡಿಪ್ರೆಷನಲ್ಲಿ ಉಂಟು. ಫುಲ್ ಟೆನ್ಷನ್. ಆಮೇಲೆ ಗ್ರೀನ್ ಲೈಟ್ ಅಂತೂ ಫುಲ್ ಖುಷಿ ಆಗೋಗ್ಬಿಟ್ಟಿದೆ. ಸೊ ಯಮುನಾ ಅವರೇ, ನಿಮಗೆ ಹೇಗೆ ಅನಿಸ್ತಾ ಇದೆ? ನನಗೂ ಹಂಗೆ ಅಂದ್ಕೊಂಡಿದ್ದೆ, ಯಾಕಂದರೆ ಇಬ್ಬರಲ್ಲಿ ಯಾರು ಒಬ್ಬರೇ ಚೂಸ್ ಮಾಡೋದು, ಅದಕ್ಕೆ ನಾನು ಅಂದ್ಕೊಂಡಿದ್ದೆ. ಸೊ ನನಗೂ ಟೆನ್ಷನ್ ಇತ್ತು, ಸರಿ ಚೆನ್ನಾಗಿ ಮಾಡಿಲ್ಲ, ಅಟ್ಲೀಸ್ಟ್ ಈ ಸಲ ಆದರೂ ನಾನು ಏನಾದರೂ ಆಗಲಿ ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ ನಾನು ಮಾಡಲೇಬೇಕು ಅನ್ನೋ. ಸೂಪರ್, ಇದೊಂದು ಅದ್ಭುತವಾಗಿರೋ ಕ್ಷಣ ನಮ್ಮ ಮಹಾನ್ ಕಿಲಾಡಿ ವೇದಿಕೆಯಲ್ಲಿ. ಸೊ ಇವಾಗ ನೀವು ಸೇಫ್ ಝೋನ್ಗೆ ಹೋಗ್ತಾ ಇದ್ದೀರಾ, ನೆಕ್ಸ್ಟ್ ಸುತ್ತಲೂ ಕೂಡ ನೀವು ಸೇಫ್ ಆಗಿರ್ತೀರ ಅಂತ ಹೇಳಿ ಆಲ್ ದ ಬೆಸ್ಟ್. ಇನ್ನು ಸಕಲ ಪರ್ಫಾರ್ಮೆನ್ಸ್ ಮಾಡಿ. ಕಿಲಾಡಿಗಳೇ, ಈ ಸಿಮಿ ಬ್ಯಾಟಲ್ ರೌಂಡಲ್ಲಿ ಈಗ ನಮ್ಮ ಮುಂದೆ ಇರೋ ಮಾಸ್ ಆಕ್ಷನ್ ಅಲ್ಲ, ಬದಲಿಗೆ ಇಡೀ ಕರುನಾಡಿನ ಕಣ್ಗಳನ್ನು ಒದ್ದೆ ಮಾಡಿದ ಒಂದು ಅದ್ಭುತವಾದ ಸಿನಿಮಾ. ಇವತ್ತು ನಮ್ಮ ಮುಂದೆ ಕಿಲಾಡಿಗಳು ಕೈಗೆತ್ಕೊಂಡಿರುವಂತಹ ಸಿನಿಮಾ ಯಾವುದು ಗೊತ್ತಾ? ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆರಿಯರಲ್ಲೇ ಒಂದು ಅದ್ಭುತವಾಗಿರುವಂತಹ ಸಿನಿಮಾ, ಅದೇ ನಮ್ಮ ಪ್ರೀತಿಯ ರಾಮು. ಲೆಟ್ಸ್ ವೆಲ್ಕಮ್ ಆನ್ ಟು ದಿ ಸ್ಟೇಜ್ ದಿ ವರ್ಸಟೈಲ್ ಆಕ್ಟರ್ ಗುರುರಾಜ್. ಅಂಡ್ ಅವರಿಗೆ ಸರಿಸಾಟಿಯಾಗಿ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಲಕ್ಕಿ ಆನ್ ಸ್ಟೇಜ್.
ಸಂತೆ ಜೋರಿರಂಗಿದೆ ಇವತ್ತು. ಸಿದ್ದು ಅಣ್ಣ, ಮಹೇಶ್ ಅಣ್ಣ, ನೀವು ಸಂತೆಗೆ ಬಂದಿರಂಗೆ ಕಾಣಿಸುತ್ತೆ. ಅಲ್ಲ, ನಿಮ್ಮ ಜೊತೆ ಮಿಂಚೋಕನು ಇರ್ಬೇಕಲ್ವಾ? ಹಾ, ಕಾಣ್ತಾನೆ ಇಲ್ಲ. ಅಲ್ಲ, ನಾವು ಸಂತೆಗೆ ಬಂದಿದ್ದೀವಿ ಅಂತ ನಿಂಗೆ ಹೆಂಗೋ ಗೊತ್ತಾಯ್ತು? ಓ, ನಿಮ್ಮ ಪರಿಮಳ ಸ್ಮೆಲ್ ಬಂದಾಗೆ ಗೊತ್ತಾಗುತ್ತೆ ಅಕ್ಕ ನೀವು ಸಂತೆಗೆ ಬಂದಿದ್ದೀರಿ ಅಂತೇಳಿ. ಅನ್ನಂಗೆ ಮಿಂಚೋಕ ಹೋದ್ ಸಂತೆಗೆ ನನ್ಗೆ ಕನ್ನಡಕ ತಂದು ಕೊಡ್ತೀನಿ ಅಂತ ಹೇಳಿದ್ರಿ. ಕನ್ನಡಕ ಏನಾದ್ರು ತಂದಿದ್ದೀರೇನಕ್ಕ? ನೆಕ್ಸ್ಟ್ ಸಂತೆಗೆ ತಂದು ಕೊಡ್ತೀನಿ ಕಣೋ. ಅಕ್ಕ, ನಮ್ಮಮ್ಮ ಹೇಳ್ತಿರ್ತಾರೆ ನಾನು ಹೀರೋ ಅಂತೆ. ಸಿದ್ದೋಣ ಅಣ್ಣ, ನಾನು ಕನ್ನಡಕ ಹಾಕೊಂಡ್ರೆ ಒಳ್ಳೆ ಹೀರೋ ತರ ಕಾಣ್ತೀನಂತ ಅಣ್ಣ. ನೀವು ಕನ್ನಡಕ ಹಾಕಿಲ್ಲ ಅಂದ್ರೂ ಹೀರೋನೇ. ಹೌದಣ್ಣ, ನಾನು ಹೀರೋ ಅಣ್ಣ. ಅಣ್ಣ, ಸಂತೆ ನಿನ್ನೆ ಶುರು ಆಗುತ್ತೆ, ಜನ ತುಂಬಾ ಇದ್ದಾರೆ. ಅದೃಷ್ಟ ಪರೀಕ್ಷೆ ಮಾಡ್ತೀನಿ. ಶುರು ಮಾಡ್ಲಾ ಅಣ್ಣ? ಮಾಡಿ. ಅಪ್ಪ ಅಮ್ಮಂದಿರ, ಅಣ್ಣ ತಮ್ಮಂದಿರ, ನಿಮ್ಮೆಲ್ಲರಿಗೂ ಈ ರಾಮುಲು ನಮಸ್ಕಾರ. ಅಂದಂಗೆ ವಯಸ್ಸಿಗೆ ಬಂದಿರೋ ತಂಗಿ, ಕೈಕಾಲು ಶಕ್ತಿ ಕಳ್ಕೊಂಡಿರೋ ಅಪ್ಪ, ಇವರೆಲ್ರಿಗೂ ಊಟಕ್ಕ ಹೊಣೆನ ನಾನು ಹೊತ್ಕೊಂಡಿದ್ದೀನಿ. ಹುಟ್ಸಿದ ದೇವರು ಕಣ್ ಕೊಡ್ಲಿಲ್ಲ, ಆದರೆ ಕೊರುಳು ಕೊಟ್ಟವ್ ನೋಡಿ. ನನ್ನ ಮನಸ್ಸಲ್ಲಿ ಗೀಚಿಟ್ಕೊಂಡಿರುವ ಕೆಲವು ಹಾಡನ್ನ ಆಡ್ತೀನಿ. ಹಾಡು ಕೇಳಿಬಿಟ್ಟು ಸಹಾಯ ಮಾಡಿ ಅಂತ ತಲೆಬಾಗಿ ಕೇಳ್ಕೊತೀನಿ. ಸಹಾಯ ಅಂದ ತಕ್ಷಣ 10 ಪೈಸಾ 20 ಪೈಸಾ ಹಾಕಿ ನಿಮಗೆ ನೀವೇ ಆಸಯ ಪಟ್ಕೋಬೇಡಿ. 100, 200, ಲಕ್ಷ ಹಾಕಿದ್ರು ಬೇಡ ಅನ್ನೋಷ್ಟು ಅಹಂಕಾರ ನನಗಿಲ್ಲ ನೋಡಿ. ಹೌದು, ಆಡಾಡಕ್ಕೆ ಶುರು ಹಚ್ಕೋತೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ಆಯ್ತಾ? ಆಡ್ಲೇನಂದ್ರಣ್ಣ? ಓಕೆ. ನನ್ನದೆ ಬಾನಲಿ ರೆಪ್ಪೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಪ್ಪೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳಿ ಇರಿಸೋ ಚಿಮ್ಮುವ ನೀರಲೆಯೇ, ನನ್ನ ಸ್ಥಿತಿಯ ತಿಳಿಯಲು ನಿಮ್ಮಯ ಮೌನವು ಸಡಗರ ತಾಳುವುದು. ಬಾಳು ಎಂಬ ನಾಟಕವು ಭೂಮಿ ಮೇಲೆ ತುಂಬಿಕೊಂಡಿದೆ. ನನ್ನೆದೆ ಬಾನಲಿ ರೆಪ್ಪೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಪ್ಪೆಯು ತಾನೇ ಮುಚ್ಚುವುದು. ಹಾಡು ಚೆನ್ನಾಗಿತ್ತು ಅನ್ಕಂಡ್ರಣ್ಣ? ಚೆನ್ನಾಗಿತ್ತಾ? ಯಾರು ಅಣ್ಣ 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 ನಾನು ದುಡ್ಡು ತಗೊಂಡು ಹೋಗ್ಬೇಡ ಅಣ್ಣ. ಅಣ್ಣ ಅಣ್ಣ ನಾನು ದಯವಿಟ್ಟು ದುಡ್ಡು ತಗೊಂಡು ಹೋಗ್ಬೇಡಣ್ಣ. ಅಣ್ಣ 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 ಮನೆ ದೊಡ್ಡ ಮನುಷ್ಯ ನೀನಾಗಿ ನಿನ್ನ ಸ್ಥಾನನ ನಾನು ವಹಿಸ್ಕೊಂಡಿದ್ದೀನಿ. ಅಣ್ಣ 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 ಇನ್ನು 2 ದಿನದಲ್ಲಿ ವಾಸಂತಿ ಮದುವೆ ಇದೆ ಅಣ್ಣ. ದುಡ್ಡು ಒದಗಿಸ್ತಾ ಇದ್ದೀನಿ ಅಣ್ಣ, ತಗೊಂಡು ಹೋಗ್ಬೇಡಣ್ಣ. ಅಣ್ಣ ಅಣ್ಣ ದಯವಿಟ್ಟು ಅಣ್ಣ 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 ದುಡ್ಡು ತಗೊಂಡು ಹೋಗ್ಬೇಡಣ್ಣ. ನನ್ಗನ್ನೇ ಮಾಡ್ಬೇಡಣ್ಣ. ಅಣ್ಣ ಅಣ್ಣ ಮನೇಲಿ ಎಲ್ಲರೂ 20 ಸಾವಿರ ಅಣ್ಣ. ನಾನು ದುಡ್ಡು ಕೊಡೋಣ ಅಣ್ಣ. ಅಣ್ಣ 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 ನನ್ನ ದುಡ್ಡು ತಗೊಂಡು ಹೋಗ್ಬೇಡಣ. ಅಣ್ಣ ಅಣ್ಣ ನನ್ಗೆ ಅನ್ಯಾಯ ಮಾಡ್ಬೇಡಣ. ಅಣ್ಣ ಅಣ್ಣ ನನ್ನ ದುಡ್ಡು ತಗೊಂಡು ಹೋಗ್ಬೇಡಣ. ಅಣ್ಣ ನನ್ನ ವಾಸಂತಿ ಮದುವೆ ನಾನು ಹೇಗೆ ಮಾಡಲಿ? ಸಿದ್ದು ಅಣ್ಣ, ನನ್ನ ವಾಸಂತಿ ಮದುವೆಗಂತ ಹಣ ಕೂಡಿಡ್ತಾ ಇದ್ದೆ. ನಮ್ಮಣ್ಣ ದುಡ್ಡು ತಗೊಂಡು ಹೋಗ್ಬಿಟ್ಟ. ಇನ್ನು 2 ದಿನದಲ್ಲಿ ನನ್ನ ವಾಸಂತಿ ಮದುವೆ ಮಾಡ್ಬೇಕಣ್ಣ. ಅಣ್ಣ, ಪಕ್ಕದ ಅಂಗಡಿ ರಂಗಣ್ಣನ ಹತ್ರ ಸಾಲ ತಗೊಂಡು ಸೀರೆ ಒಯ್ತೀನಿ ಅಣ್ಣ. ನನ್ನ ವಾಸಂತಿಗೆ ಆನಂದ್ ಬಂಡು ಸೀರೆ ಅಂದರೆ ತುಂಬ ಇಷ್ಟ ಅಣ್ಣ, ತಗೊಂಡು ಹೋಗ್ತೀನಿ. ರಂಗಣ್ಣ ನಾನು ರಾಮು ಅಣ್ಣ. ಅದೇ ಅಣ್ಣ, ನನ್ನ ತಂಗಿಗೆ ಇನ್ನು 2 ದಿನದಲ್ಲಿ ಮದುವೆ ಫಿಕ್ಸ್ ಮಾಡಿದ್ದೀವಿ. ಅವಳಿಗೆ ಆನಂದ್ ಬಣ್ಣದ ಸೀರೆ ಅಂದರೆ ತುಂಬ ಇಷ್ಟ ಕಣಣ್ಣ. ಅಣ್ಣ, ನಿನ್ನ ಅಂಗಡಿಯಲ್ಲಿ ಆನಂದ್ ಬಣ್ಣದ ಸೀರೆ ಇದೆಯೇನಣ್ಣ? ಅಣ್ಣ ನನ್ಗೇನು ಗೊತ್ತಾವ ಕಣ, ಕೆಂಪೂರು ಬಿಳಿ ಹಸಿರು ಅಂತ. ನೀನೇ ಕೊಡೋಣ ಆನಂದ್ ಬಣ್ಣದ ಸೀರೆ ಅಂದರೆ. ಅಣ್ಣ ಇದೇನಣ್ಣ ಆನಂದ್ ಬಣ್ಣದ ಸೀರೆ ಅಂದರೆ?
ನನ್ನ ವಾಸಂತಿ ತುಂಬ ಖುಷಿ ಪಡ್ತಾಳೆ. ನಮ್ಮ ರಾಮಣ್ಣ ನನಗೋಸ್ಕರ ಆನಂದ್ ಬಣ್ಣದ ಸೀರೆ ತಂದಿದ್ದಾನಂತೇಳಿ. ಸಿಕ್ತು ಆನಂದ್ ಬಣ್ಣದ ಸೀರೆ ನಮ್ಮ ವಾಸಂತಿಗೆ. ಮನೆಗೆ ಹೋಗಿ ಅವಳಿಗೆ ಉಡಿಸಿ ನೋಡ್ತೀರಿ. ಇನ್ನು 2 ದಿನದಲ್ಲಿ ಮದುವೆ ಇದೆಯಲ್ಲ ನನ್ನ ವಾಸಂತಿದು. ನನ್ನ ವಾಸಂತಿಗ ವಾಸಂತಿಗ ಅವ 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 ವಾಸಂತಿ ವಾಸಂತಿ ಎದ್ದಳವ ವಾಸಂತಿ ಎದ್ದಳವ ವಾಸಂತಿ ನಿಂಗೋಸ್ಕರ ಆನಂದ್ ಬಣ್ಣ ಸೀರೆ ತಂದಿನ ಪುಟ್ಟ. ಎದ್ದಳು ಪುಟ್ಟ, ಉಟ್ಕೋ ಪುಟ್ಟ, ಎದ್ದಳು ಪುಟ್ಟ. ವಾಸಂತಿ ಎದ್ದಳವ. ಇದಳವ ರಾತ್ರಿ ಎಲ್ಲ ಊಟ ಬಡಿಸಿ ಇದ್ಯಾಕವ ಈಗ ಈ ಥರ ಮಾಡ್ಕೊಂಬಿಟ್ಟ. ವಾಸಂತಿ ಎದ್ದಳವ ವಾಸಂತಿ. ಅವ ನನ್ನ ವಾಸಂತಿಗೆ ಏನಾಗಿದವ ಪುಟ್ಟ? ವಾಸಂತಿ ಇದೇನವ ಕೆನೆ ಹತ್ರ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ? ಕೊನೆಗೂ ನಿನ್ ರಾಮಣ್ಣನ್ ನೋಡ್ದೇನೆ ಹೋಗ್ಬಿಟ್ಟಲ್ಲವ. ವಾಸಂತಿ ಎದ್ದಳವ. ಈ ರಾಮಣ್ಣನ್ ಕಣ್ ಬರುತ್ತೆ ನೋಡ್ತೀನಂತ ಆಸೆ ಪಟ್ಟಿದ್ದಲ್ಲವ. ವಾಸಂತಿ ಎದ್ದಳವ. ಅವ ನನ್ ವಾಸಂತಿ ನನ್ ಬಿಟ್ಟು ವಾಸಂತಿ. ಅವ ಪಟೇಲಪ್ಪರ್ ಬಂದ್ರ? ಪಟೇಲಪ್ಪರ 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 ಓ ಇಲ್ಲಿದ್ದೀರಾ ಪಟೇಲಪ್ಪರ? ನೋಡಿದ್ರ ಪಟೇಲಪ್ಪರ ನನ್ನ ವಾಸಂತಿ ಹೇಗ್ ಮಲಗಿದಾಳಂತೇಳಿ ಎಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ತಾಳೆ. ಬಾಯ್ ಬಿಟ್ಟು ಹೇಳಿದ್ರೆ ತನಗೆ ಗೊತ್ತಾಗೋದು ಏನಾಗಿದೆ ಅಂತೇಳಿ. ಪಟೇಲಪ್ಪರ ನನ್ನ ವಾಸಂತಿ ದೇಹನ ಆಸ್ಪತ್ರೆಯಲ್ಲಿ ಕುಯ್ದಿರೋ ಥರ ನೋಡ್ಕೊಂಡ್ರಲ್ಲ, ಅದು ಸಾಕು ಪಟೇಲಪ್ಪವ್ರೆ. ನಿಮ್ಮ ಋಣ ನಾನು ಹೇಗೆ ತೀರಿಸ್ಲಿ? ಏನಂತೀರ ಪಟೇಲಪ್ಪವ್ರೆ? ಎಲ್ಲ ವಿಧಿನೇ ಅಂತೀರಾ? ಎಲ್ಲ ವಿಧಿನೇ. ಪಟೇಲ ಎಲ್ಲ ವಿಧಿನ ನನ್ನ ವಾಸಂತಿ ಬಾಯಿ ಹಾಳ್ಮಾಡ್ಬಿಟ್ಟು ಅವಳ ಸಾಯಿಸ್ಬಿಟ್ಟು ಇವಾಗ ಏನು ಗೊತ್ತಿರೋ ನಾಟಕ ಆಡ್ತಾ ಇದ್ಯಾ ಪಾಪಿ? ವಾಸಂತಿ ಸಾಯಿಸ್ಬಿಟ್ಟಿದಲ್ಲೋ ಪಟೇಲ. ಇಲ್ಲ ದೇವ್ರು ಅಂದ್ಕೊಂಡಿದ್ದಲ್ಲ, ನನ್ನ ಲಕ್ಷ್ಮಿಗೆ ಮಾತು ಬರಲ್ಲ, ಅವಳು ಯಾರಿಗೂ ಹೇಳಲ್ಲ ಅಂದ್ಕೊಂಡಿದ್ದ. ವಾಸಂತಿ ಸತ್ತಲ್ಲ, ಅಪ್ಪ ಸತ್ತಲ್ಲ. ಅವನು ಬದುಕಿರ್ಕೂಡ್ದು, ಅವನು ಈ ಪ್ರಪಂಚದಲ್ಲಿ ಇರಬಾರ್ದು. ವಾಸಂತಿ ಹೋಗ್ಬಿಟ್ಟು ಬರ್ತೀರವ. ವಾಸಂತಿ ಅಣ್ಣ, ನನ್ನ ತಂಗಿ ಸಂಸ್ಕಾರನ ನೀವೇ ಮುಂದೆ ಮಾಡಿಸ್ಬೇಕಣ್ಣ. ಲಕ್ಷ್ಮಿ ನನ್ ಕಣ್ ಬೇಡ ಲಕ್ಷ್ಮಿ, ಈ ಕೆಟ್ಟ ಪ್ರಪಂಚ ನನ್ ಕಣ್ಣಿನ ನೋಡಲ್ಲ ಲಕ್ಷ್ಮಿ, ನನ್ ಬೇಡ ಲಕ್ಷ್ಮಿ. ನನ್ ವಾಸಂತಿನ ಇಲ್ಲಾಂದ್ರೆ ನನಗೆ ಈ ಪ್ರಪಂಚ ಬೇಡ ಲಕ್ಷ್ಮಿ. ವಾಸಂತಿ ಹೋಗ್ಬಿಟ್ಟು ಬರ್ತೀರವ. ವಾಸಂತಿ ಫಸ್ಟು ನಾವು ನಮ್ಮ ದರ್ಶನ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು. ನಿಜವಾಗ್ಲೂ ಈ ಥರ ಆ್ಯಕ್ಟಿಂಗ್ ಮಾಡಿ ನಮ್ಮ ಲಕ್ಕಿ ಅವರು ನಿಜವಾಗ್ಲೂ ಎಲ್ಲರ ಕಣ್ಣಲ್ಲಿ ನೀರನ್ನ ತರಿಸಿದ್ದಾರೆ. ಸೊ ಲಕ್ಕಿ ಅವ್ರಿಗೂ ಜೋರಾದ ಚಪ್ಪಾಳೆ ಬರಬೇಕು, ಸೀರಿಯಸ್ ಆಗಿ.
ಸೊ ಮಹೇಶ್ ಸರ್ ಅಂತೂ ತುಂಬ ಭಾವುಕರಾಗಿದ್ರು. ಫಸ್ಟ್ ನೀವೇ ಕಮೆಂಟ್ಸ್ನ ಕೊಡಬೇಕು. ಲಕ್ಕಿ ತುಂಬ ಚೆನ್ನಾಗಿ ಮಾಡಿದೆ ಕಣ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದರೆ ನಮ್ಮ ಯೋಗಿತಾ ಮೇಡಮು ಡಯಾನ್ ಅವ್ರು ನಗ್ತಿದ್ರು, ಇಲ್ಲ ತುಂಬ ಫೀಲ್ ಆದರು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದೆ ಕಣ. ಹ್ಯಾಟ್ಸ್ ಆಫ್. ಅದು ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತಪ್ಪೆ, ಅದ್ಭುತವಾಗಿ ಮಾಡಿದ್ಯಾ. ಆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹೆಂಗೆ ಟೇಕ್ ಮಾಡ್ದೋ ಸೇಮ್ ಫ್ಲೈಟ್ ಟೇಕ್ ಆಫ್ ಆಗ್ಬಿಟ್ಟು ಲ್ಯಾಂಡಿಂಗ್ ಆಗೋ ಥರ ಸ್ಟಾರ್ಟ್ ಮಾಡ್ಬಿಟ್ಟು ಎಂಡ್ವರೆಗೂ ವಿತೌಟ್ ಎನಿ ಇಂಟ್ರಪ್ಷನ್ನು ತುಂಬ ಚೆನ್ನಾಗಿ ಮಾಡ್ಬೇಕು ನಾವು. ಹ್ಯಾಟ್ಸ್ ಆಫ್, ಆಲ್ ದ ಬೆಸ್ಟ್. ಓಕೆ, ಮಿಂಚು ಮ್ಯಾಮ್, ನಮ್ಮ ದರ್ಶನ್ ಸರ್ ಅವರು ನಟಿಸಿರುವಂತಹ ಸಿನಿಮಾನ ಇವ್ರು ರೀಕ್ರಿಯೇಟ್ ಮಾಡಿ ಆ್ಯಂಡ್ ಸಕ್ಕದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮ್ಯಾಮ್? ನೀನು ಯಾಕೆ ಎಮೋಷನ್ ಆಗ್ತಿದ್ದೆ ಅದನ್ನ ಹೇಳು. ಅಂದರೆ ಮ್ಯಾಮ್, ನಾನು ಈ ಸ್ಕಿಟ್ ಮಾಡಿದಾಗ ನಾನು ಊರಿಗೆ ಹೋಗಿದ್ದೆ. ನಮ್ಮ ಮನೇಲಿ 5 ಜನ ನಾವು. ನಮ್ಮ ತಮ್ಮ ಬಿಟ್ಟು ನಮ್ಮ ತಮ್ಮ ಪುನೀತ್ ಸರ್ ಫ್ಯಾನು, ಉಳ್ಕಿದ್ದೆ ನಮ್ಮಮ್ಮ, ನಮ್ಮ ತಂಗಿ, ನಮ್ಮಪ್ಪ ಎಲ್ಲರೂ ನಾವು ದರ್ಶನ್ ಸರ್ ಫ್ಯಾನು. 1 ವರ್ಷ ಜೈಲಲ್ಲಿ ಅಂದರೆ ಅಂಥ ಅದ್ಭುತ ಆ್ಯಕ್ಟ್ರನ್ನ ಜೈಲಲ್ಲಿ ತಪ್ಪೋ ಸರಿ ನಾವು ಬೇರೆ, ಬಟ್ ಒಬ್ಬ ಒಳ್ಳೆ ಆ್ಯಕ್ಟ್ರನ್ನ ಮಿಸ್ ಮಾಡ್ಕೋತಾ ಇದೀವಲ್ಲ ಅಂತ ನನಗೆ ಈ ಸಿಚುವೇಶನಲ್ಲಿ ಫೀಲ್ ಆಗ್ತದೆ. ಯಾಕಂದರೆ ಅವರಷ್ಟು ನಾವು ಮಾಡಿಲ್ಲ, ಅವ್ರ ಧೂಳಿಗೂ ಸಮಲ್ಲ ನಾವು, ಬಟ್ ಟ್ರೈ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಕಷ್ಟ ಇದೆ ಅಂತ ನನಗೆ ತುಂಬ ಲೈಕ್ ಈ ಸ್ಕಿಟ್ ಚೂಸ್ ಮಾಡಿದಾಗಿಂದ ನನಗೆ ತಲೆನೋವು ಮತ್ತು ಫುಲ್ ಜ್ವರ. ಲೈಕ್ ಅಂದರೆ ಅಷ್ಟು ಡಿಫಿಕಲ್ಟ್ ಇದೆ ಅದು. ಅವ್ರು ಬಟ್ ಕಣ್ಣು ತಿರ್ಸ್ಕೊಂಡು ಮಾಡಿದಾರಲ್ಲ, ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಡಿ ಬಾಸ್ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಸುಮಾರು ಎಷ್ಟು ನಿಮಿಷ ಇದೆ ಇದು ಸ್ಕಿಟ್ಟು? ಎಷ್ಟು ನಿಮಿಷ ಇರ್ಬೋದು? ಒಂದು 5 ನಿಮಿಷ ಪರ್ಫಾರ್ಮ್ ಮಾಡ್ತಾ. 5 ನಿಮಿಷಕ್ಕೆ ಈ ಒಂದು ಪ್ರಾಕ್ಟೀಸ್ ನಿನಗೆ ಇಷ್ಟು ಎಮೋಷನ್ ತುಂಬಿದೆ ಅಂದರೆ, ಸರ್ 3 ಅವರ್ಸ್ ಸಿನಿಮಾ ಇದು ಅಲ್ವಾ? ಅಬೌಟ್ 2.5 ಅವರ್ಸ್ ಮೇಲಿದೆ ಸಿನಿಮಾ. ಅವ್ರು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಕೂತ್ಕೊಂಡೇ ಮಾತಾಡಬಾರ್ದು, ಎಲ್ಲರೂ ನಿಂತು ಮಾತಾಡಬೇಕು. ದರ್ಶನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಪರವಾಗಿಲ್ಲ. ನಮ್ಮ ಇಂಡಸ್ಟ್ರಿ ನಿಜವಾಗ್ಲೂ ಲಕ್ಕಿ ದರ್ಶನ್ ಸರ್ ಅಂತ ಒಬ್ಬ ಮೇರು ನಟನ ಪಡೆದಿರೋದಕ್ಕೆ. ಸೊ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ಆಚೆ ಬರಲಿ ಅಂತೇಳಿ ದೇವ್ರ ಹತ್ರ ಕೇಳ್ಕೊತೀನಿ ಮೇಡಮ್. ಖಂಡಿತವಾಗ್ಲೂ ಕ್ಯಾರೆಕ್ಟರ್ಗಂತ ಬಂದರೆ ಸ್ಟಾರ್ಟಿಂಗ್ ನಿನ್ನ ಇನ್ನೋಸೆನ್ಸ್ ಇದೆಯಲ್ಲ, ವಾಹ್, ನಿಜವಾಗ್ಲೂ ಫುಲ್ಲು ಕನೆಕ್ಟ್ ಆಗೋ ಥರ ಮಾಡಿಕೊಂಡೆ. ಆ ಇನ್ನೋಸೆನ್ಸ್ ಮಾತುಗಳು ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ನಟನೆಯಲ್ಲಿ, ಯಾವ ನಟನೆಯಲ್ಲಿ ಒಂದು ಇನ್ನೋಸೆನ್ಸ್ ಇರುತ್ತೆ ಅದು ಜನಗಳನ್ನ ಬೇಗ ಹಿಡಿದಿಟ್ಕೊಳ್ಳುತ್ತೆ. ಅವ್ರು ಎಂಥ ಆ್ಯಕ್ಟ್ರ್ ಆದರೂ ಆ ಆ್ಯಕ್ಟಲ್ಲಿ ಒಂದು ಇನ್ನೋಸೆನ್ಸ್ ಅಂತ ಇರಲೇಬೇಕು. ಆ ಇನ್ನೋಸೆನ್ಸ್ ಇದ್ದಿದ್ದಕ್ಕೆ ನಾವು ಸ್ಟಾರ್ಟಿಂಗೇ ಕನೆಕ್ಟ್ ಆಗಿಬಿಟ್ವಿ ನಿನಗೆ. ಆ್ಯಂಡ್ ಇನ್ನೋಸೆನ್ಸಿಂದ ಕನೆಕ್ಟ್ ಆಗಿ ಆ ಎಮೋಷನ್ಗೆ ಎಂಡ್ ಮಾಡ್ದಲ್ಲ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಮಾಡಿದೆ. ಬ್ರೋ, ಹೇಗಿತ್ತು ನಮ್ಮ ಲಕ್ಕಿ ಅವರ ಪರ್ಫಾರ್ಮೆನ್ಸ್? ಲಕ್ಕಿ ಒಂದು ಮಾತು ಹೇಳ್ಬೋದು, ದಿಸ್ ಸ್ಟೇಜ್ ಇಸ್ ಲಕ್ಕಿ ಟು ಹ್ಯಾವ್ ಯು. ಏನಂದರೆ ಫಸ್ಟ್ ಆಫ್ ಆಲ್ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್. ಯಾಕಂದರೆ ಒಟ್ಟಿಗೆ 5 ನಿಮಿಷ 6 ನಿಮಿಷ ಅಥವಾ 10 ನಿಮಿಷ ಏನು ಪರ್ಫಾರ್ಮ್ ಮಾಡ್ತಾರೆ, ಇಟ್ ಇಸ್ ಫೈನ್, ಬಟ್ ಲಾಟ್ ಆಫ್ ಎಮೋಷನ್ಸ್ ಇದೆ. ಆಮೇಲೆ ನೀವು ಕಣ್ಣ ಹಿಂಗೆ ರೋಲ್ ಮಾಡ್ಕೊಂಡಿರ್ಬೇಕು, ನೀವು ಕುರುಡ ಅಂತ ಬಿಲೀವ್ ಮಾಡಬೇಕು, ಜೊತೆಗೆ ನಮ್ಮನ್ನ ಬಿಲೀವ್ ಮಾಡಿಸ್ಬೇಕು. ನೀವು ಇನಿಷಿಯಲಿಂದ ಏನು ಮಾಡ್ತಾ ಬಂದ್ರಿ ಪ್ರತಿಯೊಂದು ಬಿಲೀವ್ ಮಾಡ್ತಾ ಇದ್ವಿ ನಾವು. ಅಂದರೆ ಇದನ್ನು ಡೆಫಿನೆಟ್ಲಿ ದರ್ಶನ್ ಸರ್ ಮಾಡ್ಕೊಂಡು ನೋಡಿದ್ದೀವಿ, ಬಟ್ ಈಗ ಒಂದು ಆ್ಯಕ್ಟ್ ಆಗಿ ನಾವು ನೋಡ್ಬೇಕಾದ್ರೆ ನೀವು ಮಾಡಿದ ಪ್ರತಿಯೊಂದು ಬಿಲೀವ್ ಆಗ್ತಿತ್ತು. ನೀವು ಆ ಗೌಡನ್ನ ಅಥವಾ ಐ ಡೋಂಟ್ ನೋ ಯಾರನ್ನ ಇಟ್ಕೊಂಡು ಹೊಡಿತಿಲ್ಲ, ಪಟೇಲ್ ಹಿಡ್ಕೊಂಡು ನಂಗೆ ಹೊಡಿತಿದ್ದೀರ ಅಂತ ಅನಿಸ್ತಾ ಇತ್ತು. ಸೊ ಬಿಲೀವ್ ಮಾಡಿಸೋದೇ ಒಬ್ಬ ನಟನ ಕೆಲಸ. ಅಲ್ಲಿ ಏನೂ ಇರಲ್ಲ, ಬೆಟ್ಟ ಇರಲ್ಲ, ಬೆಟ್ಟ ಅಂತ ಹೇಳಿದಾಗ ಬೆಟ್ಟ ನಂಬ್ತೀವಿ ನಾವು. ಸೊ ಆ ಒಂದು ನಂಬಿಕೆನ ಕೊಟ್ಟಿದ್ದಾರೆ ಈ ಆ್ಯಕ್ಟಿಂದ. ಆ್ಯಂಡ್ ನನಗನ್ಸಿದ್ದು ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ನಿಮ್ಮ ಊರು ಯಾವುದು? ಉತ್ತರ ಕರ್ನಾಟಕ, ಗುಲ್ಬರ್ಗ. ಹಾಂ, ನಿಮ್ಮ ಮಾತಿನ ಶೈಲಿಯಲ್ಲಿ ಗೊತ್ತಾಗುತ್ತದು. ಬಟ್ ಆದರೆ ಎಲ್ಲೂ ಒಂದು ಏನಂದರೆ ಒಂದು ಭಾಗದಿಂದ ಬಂದಿದ್ದೀನಿ ಅನ್ನೋದು ಇವಾಗ ನೀವು ಮಾತಾಡಿದ್ಮೇಲೆ ಗೊತ್ತಾಯ್ತು, ಬಟ್ ಆದರೆ ನಟನೆಯಲ್ಲಿ ಗೊತ್ತಾಗಲಿಲ್ಲ ಅದು. ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್ ಆ ಲ್ಯಾಂಗ್ವೇಜ್ಗೋಸ್ಕರ. ಬಟ್ ಚೆನ್ನಾಗಿ ಮಾಡಿದ್ದೀರ ಅದನ್ನೆಲ್ಲ. ಐ ಥಿಂಕ್ ನಿಮಗೆ ಆದಂಥ ನಿಮ್ಮದೇ ಆದ ಒಂದು ಕತೆ, ಅದೇ ಅದರೊಳಗೆ ಒಂದು ಪಾತ್ರ ಆದಾಗ ನೀವು ಅದನ್ನು ಡಿಫ್ರೆಂಟ್ ಡೈಮೆನ್ಷನಲ್ಲಿ ಟ್ರೀಟ್ ಮಾಡ್ತೀರಾ ಅಂತ ಅನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಜಾಗ ಇದೆ ಫಸ್ಟ್. ಅದಕ್ಕೆ ಅದಂತೂ ನಾನು ಹೇಳ್ಬೋದು. ನೀವು ಇನಿಷಿಯಲಿ ಬಂದಾಗ ನಿಮ್ಮ ಮುಖದಲ್ಲಿ ಒಂದು ಮುದ್ದಾದ ನಗು ಇತ್ತು, ನಿಮ್ಮ ನಟನೆಯಲ್ಲಿ ಒಂದು ಮುಗ್ಧತೆಯ ಮಗು ಇತ್ತು.
ಹೌದು, ನಾವಷ್ಟೇ ಅಲ್ಲ ಲಕ್ಕಿ ಅವರೇ, ಇಡೀ ಕರ್ನಾಟಕನೇ ನಮ್ಮ ಡಿ ಬಾಸ್ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಅವರೊಂದು ಕಳಶ ಇದ್ದಾಗೆ ನಮ್ಮ ಇಂಡಸ್ಟ್ರಿಗೆ. ಸೊ ವಿ ಮಿಸ್ ಯು ಡಿ ಬಾಸ್, ಬೇಗ ಬನ್ನಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಡಿಂಪೋ, ಮತ್ತೆ ನೀನಾಕಾಶ ಎಮೋಷನ್ ಆಗ್ಬಿಟ್ಟೆ. ನಾನು ದರ್ಶನ್ ಸರ್ ಅವ್ರ ದೊಡ್ಡ ಫ್ಯಾನ್. ನನ್ಗೆ ಅವ್ರು ಒಂದಿನನೂ ಮೀಟ್ ಮಾಡಿರಲಿಲ್ಲ. ಸೊ ಒಂದ್ಸರಿ ನಮ್ಮ ಡಿ ಬಾಸ್ಗೋಸ್ಕರ ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಡಿಂಪು ಬಾಸ್ ಬಾಸ್ ಡಿ ಬಾಸ್. ಡಿಂಪು, ನಾನು ಕೂಡ ನಿಂತರ ದರ್ಶನ್ ಸರ್ ದೊಡ್ಡ ಅಭಿಮಾನಿ. ಸೊ ಅವರ ಒಂದು ಇನ್ಸ್ಪಿರೇಷನ್ ಮೇಲೆ ನಾನು ನಟಿಯಾಗಬೇಕು ಅಂತ ಆಸೆ ಪಟ್ಟಿದ್ದು. ಯಾವುದೋ ಸುಂಟ್ರಗಾಳಿ ಆ ಸಾಂಗಲ್ಲಿ ರಕ್ಷಿತಾ ಮೇಡಮ್ ಆ್ಯಂಡ್ ದರ್ಶನ್ ಸರ್ ಇಬ್ಬರು ಕೂಡ ನನ್ನ ಇನ್ಸ್ಪಿರೇಷನ್, ನನ್ನ ನಟನೆಗೆ. ಸೊ ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ನಾನು ನಟಿಯಾಗಿರೋದಕ್ಕೆ ಅವರಿಬ್ರು ಕಾರಣ. ಆಲ್ಮೋಸ್ಟ್ ನಾನು ಎಲ್ಲ ಫಿಲಮ್ ಹೀರೋಯಿನ್ಸ್ನೆಲ್ಲ ನೋಡಿದ್ದೀನಿ, ಬಟ್ ದರ್ಶನ್ ಸರ್ನ ನೋಡಬೇಕು ಅಂತ ತುಂಬ ಆಸೆ. ಬಟ್ ಕಾಲ ಯಾವಾಗ ಕೂಡ ಬರುತ್ತೋ ಗೊತ್ತಿಲ್ಲ. ಸೊ ವಿ ಮಿಸ್ ಯು ಡಿ ಬಾಸ್, ಬೇಗ ಬನ್ನಿ. ಸೊ ಬಾಸ್ ಬಾಸ್ ಡಿ ಬಾಸ್, ಬಾಸ್ ಬಾಸ್. ಲೋಕವನ್ನು ಕಾಣೋರು ಯಾರು? ಓ, ಇವತ್ತು ಸಂತೆಯಲ್ಲಿ ಭಾರಿ ಜನ ಇರಂಗಿದ್ದಾರೆ. ಭಾರಿ ಸದ್ದು. ಮಹೇಶಣ್ಣ, ಸಿದ್ದೋಣ, ಓಹೋ ನಿಮ್ದೇ ಭಾರಿ ಮಾತು. ಖಾರ ಮಂಡಕ್ಕಿ ವ್ಯಾಪಾರ ಜೋರಾ? ಪಕ್ಕದಲ್ಲಿ ಭಾರಿ ಇದಾರೆ, ಅದಕ್ಕೆ ಭಾರಿ ಮಾತು. ಬೋಂಡದ ವಾಸನೆ ಗಮ್ಮಂತ ಇದೆ. ಮಿಂಚಕ್ಕ, ವಾ ಬೋಂಡ ನಿನ್ನಲ್ಲಕ್ಕೋ, ಬೋಂಡದ ವ್ಯಾಪಾರ ಜೋರ ಅಂದೆ. ಜೋರ್. ಓ, ಜನ ಸೇರಿದ್ದಾರೆ. ನಾನು ನನ್ನ ಕೆಲಸ ಶುರು ಹಚ್ಕೊಂತೀನಿ. ಅಪ್ಪ ಅಮ್ದಿರಾ, ಅಕ್ಕ ತಂಗಿರಾ, ಅಣ್ಣ ತಮ್ದಿರಾ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಮನೇಲಿ ವಯಸ್ಸಾಗಿರೋ ತಂದೆ, ವಯಸ್ಸಿಗೆ ಬಂದಿರೋ ತಂಗಿ, ಇವ್ರಿಗೆಲ್ಲರಿಗೂ ಊಟ ಹಾಕೋಣೆನ ನಾನು ಹೊತ್ಕೊಂಡಿದ್ದೀನಿ. ಹುಡ್ಸಿದೇವರು ಕಣ್ಣು ಕೊಡಲಿಲ್ಲ, ಆದರೆ ಕೊಟ್ಟವನೆ. ನಾನು ನನ್ನ ಮನಸ್ಸಲ್ಲಿ ಕಿಚ್ಕೊಂಡಿರೋ ಹಾಡನ್ನ ನಿಮ್ಮ ಮುಂದೆ ಆಡ್ತೀನಿ. ಹಾಡು ಕೇಳ್ಬಿಟ್ಟು ಸಹಾಯ ಮಾಡಿ ಅಂತ ತಲೆಬಾಗಿ ಬೇಡ್ಕೊಂತೀನಿ. ಸಹಾಯ ಅಂತ 10 ಪೈಸಾ 20 ಪೈಸಾ ಎಲ್ಲ ಹಾಕಿ ನಿಮ್ಗೆ ನೀವೇ ಅಸಹ್ಯ ಪಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. 100, 500, ಲಕ್ಷ ಹಾಕಿದ್ರು ನಾನು ಬೇಡ ಅನ್ನೋಷ್ಟು ಅಹಂಕಾರ ನನಗಿಲ್ಲ. ಈಗ ಹಾಡು ಶುರು ಹಚ್ಕೊಳ್ಳ, ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ್ರಿ. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಪ್ಪೆಯು ತಾನೇ ಮುಚ್ಚುವುದು. ಕಲಕಲ ನಗುವಲಿ ಕಚಗುಳಿಸಿ ಚಿಮ್ಮುವ ನೀರೆಲೆಯೇ, ನನ್ನ ಸ್ಥಿತಿಯ ಕೇಳಲು ನಿಮ್ಮಯ ಸಡಗರ ಮೌನವ ತಾಳುವುದು. ಹಾಡು ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಯಾರು ಅಣ್ಣ ದುಡ್ಡು ಎತ್ಕೊಂಡ ಬೇಡ ಅಣ್ಣ. ಅಣ್ಣ ನೀ ಕೈ ಬೀಳ್ತೀರ ಅಣ್ಣ. ಮನೇಲಿ 10 ರೂಪಾಯಿ ಇಲ್ಲ ಅಣ್ಣ. ಮನೇಲಿ ಅಕ್ಕಿ ಬೇಳೆ ಏನಿಲ್ಲ ಅಣ್ಣ. ನೀ ಕೈ ಬೀಳ್ತೀರ ಅಣ್ಣ. ಮನೇಲೆಲ್ಲ ಉಪವಾಸ ಅಣ್ಣ. ಓದಿಬೇಡ ಅಣ್ಣ. ವಾಸಂತಿ ಮದುವೆಗೆ ಅಂತ ಅಣ್ಣ ಸೀರೆ ತಗೊಂಡೋಗ್ಬೇಕು ಅಣ್ಣ. ಅಣ್ಣ ಎಲ್ಲ ಉಪವಾಸ ಅವ್ರೆ. ವಾಸಂತಿ ಮದುವೆಗೆ ಅಂತ ಸೀರೆ ತಗೊಂಬರ್ತೀನಿ ಅಂತ ಹೇಳಿದ್ದೆ. ಏನ್ ಮಾಡೋಣ? ಬಟ್ಟೆ ಅಂಗಡಿ ರಂಗಣ್ಣನಿಗೊಂದು ಮಾತು ಕೇಳಿ ನೋಡ್ತೀನಿ. ರಂಗಣ, ಅದು ನಮ್ಮ ತಂಗಿ ಮದುವೆ ಇನ್ನೊಂದು 2 ದಿನದಲ್ಲಿದೆ. ನಾನು ತಗೊಂಡೋಗೋಣ ಅಂದರೆ ಇವತ್ತು ದುಡ್ದಿದ್ದ ದುಡ್ಡೆಲ್ಲ ನಮ್ಮ ಅಣ್ಣ ತಗೊಂಡೋಗ್ಬಿಟ್ಟ. ದಯವಿಟ್ಟು ಸೀರೆ ಕೊಡೋಣ. ನಾನು ಸ್ವಲ್ಪ ದಿನದಲ್ಲಿ ಕೊಡ್ತೀನಿ ಅಣ್ಣ. ನನ್ನ ತಂಗಿಗೆ ಆಕಾಶ ಬಣ್ಣದ ಸೀರೆ ಅಂದರೆ ಭಾರಿ ಇಷ್ಟ ಅಣ್ಣ. ಅದೇ ಕೊಡೋಣ. ಇಲ್ಲಿಟ್ಟಿದ್ಯಾ ಚಿನ್ನಮ್ಮಜ್ಜಿ? ಏನು ನಮ್ಮ ವಾಸಂತಿ ಸತ್ತೋಗ್ಬಿಟ್ಲ? ಅಜ್ಜಿ ಏನ್ ಹೇಳ್ತಿದ್ಯಾ? ವಾಸಂತಿ
ವಸಂತಿ ವಸಂತಿ ಏನವ ಇದೇನವ ಕೆನ್ನೆ ಮೇಲೆಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದೀಯ ವಸಂತಿ ಅವ್ವ ವಾಸಂತಿ ಮದುವೆಗೆ ಅಂತ ಆನಂದ್ ಬಣ್ಣ ಸೀರೆ ತರ್ತೀನಿ ಅಂದಿದ್ದಲ್ಲ ಆನಂದ್ ಬಣ್ಣ ಸೀರೆ ತಂದೀನವ ವಾಸಂತಿ ಮೈ ಮೇಲೆ ಉಡಿಸ್ತಾ ವಸಂತಿ ಉಟ್ಕಳ ವಸಂತಿ ಏನವ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ವಸಂತಿ ಇದೆಲ್ಲ ಊಟ ಬಡಿಸಿ ಇದೇನವ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಪುಟ್ಟಿ ಅವ ಪಟೇಲಪ್ಪರ್ ಬಂದ್ರ ಪಟೇಲಪ್ಪರೇ ಇಲ್ಲಿದ್ದೀರಾ ಪಟೇಲಪ್ಪರೇ ನೋಡಿದ್ರ ನಮ್ಮ ವಸಂತಿ ಹೆಂಗ್ ಮಲಗಿದಾಳೆ ಅಂತ ಯಾರು ಬಾಯಿ ಬಿಟ್ಟು ಹೇಳಿದ್ರೆ ತಾನೆ ಏನು ಅಂತ ಗೊತ್ತಾಗೋದು ಎಲ್ಲ ಮನ್ಸಲ್ಲೇ ಹಿಡ್ಕೊಂಡಿರ್ತಾರೆ ಏನು ಹೇಳೋದೇ ಇಲ್ಲ ಪಡೇಲಪ್ಪರೇ ನಮ್ಮ ವಾಸಂತಿ ದೇಹನ ನೀವು ಆಸ್ಪತ್ರೆ ಕುಯ್ದಲ್ಲಿ ಇರ್ತಾರೆ ನೋಡ್ಕೊಂಡ್ರಲ್ಲ ನೀವು ಉಪಕಾರನ ನಾನು ಹೆಂಗ್ ಮರಿಲಿ ಪಡೇಲಪ್ಪರೇ ಎಲ್ಲ ವಿಧಿ ಅಂತೀರಾ ಎಲ್ಲ ವಿಧಿನೇ ಎಲ್ಲ ವಿಧಿನೇ ಪಟೇಲ ಎಲ್ಲ ವಿಧಿನೇ ನನ್ನ ವಾಸಂತಿನ ಸಾಯಿಸ್ಬಿಟ್ಟು ಏನು ಗೊತ್ತಿದ್ರೆ ನಾಟಕ ಮಾಡ್ತಾ ಇದೀನ ಪಟೇಲ ಮನೆ ಹೇಳ ನಾವು ವಾಸಂತಿ ಲಕ್ಷ್ಮೀ ಪಾಲ್ನ ಹಾಳು ಹೋಗ್ಬಿಟ್ಟದ ನನ್ ಲಕ್ಷ್ಮಿ ಮಾತು ಬರಲ್ಲ ಅವಳು ಏನು ಹೇಳಲ್ಲ ಅನ್ಕೊಂಡಿರ ಪಟೇಲ ನಿನ್ನ ಬಿಡಲ್ಲ ಕಣ ಮನೆ ಹೇಳ ನಿನ್ನ ಬಿಡಲ್ಲ ಅಣ್ಣ ಸತ್ತೋದ್ನ ಆ ಪಾಪಿ ಸತ್ತೋದ್ನ ನೀ ಭೂಮಿ ಮೇಲೆ ಇರಬಾರ್ದು ಅಣ್ಣ ನಮ್ಮ ವಾಸಂತಿ ಸಂಸ್ಕಾರನ ನೀವೇ ನಿಂತು ಮಾಡ್ಬೇಕು ಲಕ್ಷ್ಮಿ ನನಗೆ ಕಣ್ ಬೇಡ ಲಕ್ಷ್ಮಿ ನನಗೆ ಕಣ್ ಬೇಡ ಈ ಕೆಟ್ಟ ಪ್ರಪಂಚನ ನಾನು ನೋಡಲ್ಲ ಲಕ್ಷ್ಮಿ ನನಗೆ ಕಣ್ ಬೇಡ ಲಕ್ಷ್ಮಿ ಸರ್ ಸೂಪರಾಗಿ ಪರ್ಫಾರ್ಮ್ ಮಾಡಿದ್ರಿ ಸರ್. ನಾವು ಅಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅದೊಂದು ಒಬ್ರು ಮಾಡಿರೋದನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ಲೇ ಇಲ್ಲ ಸರ್. ನ್ಯಾಚುರಲ್ ಆಗಿ ಬಂತು ಸರ್. ತುಂಬ ಚೆನ್ನಾಗಿ ಮಾಡಿದ್ರಿ ಸರ್. ಬರಲಿ ನಮ್ಮ ಗುರುರಾತ್ರಿ ಒಂದು ಜೋರ ಚಪ್ಪಾಳೆ. ಸಿದ್ದು ಬ್ರೋ ಸರ್, ಮೊದಲನೇದಾಗಿ ಗೊತ್ತಿಲ್ಲ ಸರ್, ನಿಮ್ಮಲ್ಲಿ ಏನೋ ಒಂದು ಹಾನೆಸ್ಟಿ ಇದೆ ಸರ್. ಐ ಡೋಂಟ್ ನೋ, ನಿಮ್ಮಲ್ಲಿ ಏನೋ ಒಂದು ಹಾನೆಸ್ಟಿ ಇದೆ. ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಓಕೆ ಇದು ದರ್ಶನ್ ಸರ್ ಅವ್ರ ಆ್ಯಕ್ಟೇ ಆಗಿರ್ಬೋದು, ಬಟ್ ಆದರೆ ಅದರಲ್ಲಿ ನಂಗೆ ಗೊತ್ತಿಲ್ಲ, ನೀವು ಗುರುರಾಜ್ ಅಷ್ಟೇ ಕಾಣಿಸ್ತಿದ್ದೆ. ನನಗೆ ನಿಮ್ಮದೇ ಆದಂಥ ಒಂದು ಆ್ಯಕ್ಟ್ ಅನ್ನಿಸ್ತಾ ಇತ್ತು. ಇದು ಆಲ್ರೆಡಿ ಸಿನಿಮಾ ಸೀನ್ ನೋಡಿದ್ದೀನಿ ನಾನು, ಬಟ್ ಸ್ಟಿಲ್ ನನಗೆ ನಿಮ್ಮದೇ ಆದಂಥ ಒಂದು ಆ್ಯಕ್ಟ್ ಅನ್ನಿಸ್ತಾ ಇತ್ತು. ಆ್ಯಂಡ್ ನಿಮ್ಮದೇ ಒಂದು ಹಾನೆಸ್ಟಿ ಇದೆ. ಐ ಡೋಂಟ್ ನೋ ಏನಂತ, ಅದು ಪ್ರತಿಯೊಬ್ಬರಿಗೂ ಇರುತ್ತೆ ಅದು, ಬಟ್ ನಿಮ್ಮಲ್ಲಿ ಅದೇನೋ ಒಂದು ನನಗೆ ಅದು ತುಂಬ ಹಾಂಟ್ ಮಾಡ್ತದೆ ನಿಮ್ಮ ವಿಷಯದಲ್ಲಿ. ಐ ಥಿಂಕ್ ಈ ಹಾನೆಸ್ಟಿ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ ಸರ್. ನಿಮ್ಮಲ್ಲಿ ಒಂದು ಡೆಫಿನೆಟ್ಲಿ ಆ ಒಂದು, ನಾನು ಚಿಕ್ಕವನಾಗ್ತೀನಿ ನಿಮ್ಮ ಮುಂದೆ ಮಾತಾಡೋದಕ್ಕೆ, ಐಮ್ ರಿಯಲಿ ಸಾರಿ ಫಾರ್ ದಿಸ್, ಬಟ್ ಇಲ್ಲ, ನಿಮ್ಮ ನಟನೆಯಿಂದ ಇವತ್ತು ನನಗೇನೋ ಅನಿಸ್ತು ಅಂದರೆ ನಿಮ್ಮಲ್ಲಿ ಹಾನೆಸ್ಟಿ ಇದೆ ಸರ್. ನಾನು ಪ್ರತಿಯೊಬ್ಬರಲ್ಲೂ ಅದನ್ನೇ ನೋಡೋಕೆ, ನಾನು ಕೆಲಸ ಮಾಡಬೇಕಾದ್ರೂ ಅದನ್ನು ನೋಡ್ತೀನಿ. ಅಂದರೆ ಆ ಪಾತ್ರಕ್ಕೆ ನಾನೇನು ಕೊಡ್ಬೋದು, ಆ ಕೊಡುಗೆ ಅನ್ನೋದು ನೋಡ್ತೀನಿ ಸರ್. ನಿಮ್ದು ಕಾಣಿಸಿ ಸರ್, ಹಾನೆಸ್ಟಿ ಇತ್ತು ಸರ್. ಆಮೇಲೆ ಒಂದು ಒಳ್ಳೆ ಇನ್ನೋಸೆನ್ಸ್ ಇದೆ. ನನಗಿಂತ ದೊಡ್ಡವರು ನೀವು, ಐ ಡೋಂಟ್ ನೋ, ಇಲ್ಲಿ ಕುತ್ಕೊಂಡು ನಾನು ಮಾತಾಡೋವಂಥ ಅರ್ಹತೆ ನನಗಿದೆಯಾ ಅಂತ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗಲಿ ಸರ್. ಚಿತ್ರರಂಗದಲ್ಲಿ ನಿಮಗೊಂದು ಒಳ್ಳೆ ಸ್ಥಾನ ಸಿಗಲಿ. ಹೇಗೆ ಅನ್ನಿಸ್ತು? ಅಬ್ಸಲ್ಯೂಟ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಗುರುರಾಜ್ ಅವರು, ಡೌಟೇ ಇಲ್ಲ. ಯಾಕೆಂದರೆ ಮೆಗಾ ಆಡಿಷನ್ಸಲ್ಲೂ ಸಿಕ್ಕಾಬಟ್ಟೆ ಸಖತ್ತಾಗೂ ಮಾಡಿದರು. ಆ್ಯಂಡ್ ಈಗಲೂ ಅಷ್ಟೇ ಒಂದು ಕ್ಯಾರೆಕ್ಟ್ರಲ್ಲಿ ಅಷ್ಟು ಒಂದು ಪರಕಾಯ ಪ್ರವೇಶ ಮಾಡೋದಿದೆಯಲ್ಲ, ಅದು ಕ್ಯಾರಿ ಮಾಡೋದಿದೆಯಲ್ಲ, ಅದು ತಮಾಷೆ ಮಾತು ಅಲ್ವೇ ಅಲ್ಲ. ಬಿಕಾಸ್ ಇದೊಂದು ವಿಶೇಷವಾದ ಒಂದು ಪಾತ್ರ.
ಆ ಕಣ್ಣು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬರೋ ತಲೆನೋವು, ಆ ಫೀವರ್ ಇಶ್ಯೂ ಅದೆಲ್ಲ ಕೇಳಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಜ್ವರ ಬಂದಿತ್ತು ಆ್ಯಂಡ್ ತುಂಬ ಹೆಡ್ಡೇಕ್ ಬಂದಿತ್ತು, ಈ ಪೇಯ್ನ್ ಬಂದಿತ್ತು ಅಂತ. ಬಟ್ ಅದನ್ನೆಲ್ಲ ಮೀರಿ ಇವತ್ತು ನಮ್ಗೆ ಏನು ಕೊಡಬೇಕೋ ಅದನ್ನು ನೀವು ನಮ್ಗಳಿಗೆ ಕೊಟ್ಟಿದ್ದೀರಾ. ಸೊ ನಿಮ್ಮ ಹಾನೆಸ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಸರ್, ನಿಮಗೆ ಹೇಗಿತ್ತು? ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ ಮುಗ್ಧತೆ ಇದೆಯಲ್ಲ ನಿಮ್ಮಲ್ಲಿ, ಲಾಸ್ಟ್ ಟೈಮು ಮಾಡಿದ ಪರ್ಫಾರ್ಮು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಲಾಸ್ಟ್ ಟೈಮು ಒಂದು ಕುಡ್ಕೊಂಡು ಆ್ಯಕ್ಟ್ ಮಾಡಿದರೆ, ಅದನ್ನು ಬಿಟ್ಟು ಈ ಆ್ಯಕ್ಟು ತುಂಬ ಚೆನ್ನಾಗಿ ಮಾಡಿದ್ರೆ ಆ್ಯಕ್ಚುಲಿ ದರ್ಶನ್ ಸರ್ ಕ್ಯಾರೆಕ್ಟ್ರನ್ನ. ಸ್ಟಾರ್ಟಿಂಗೇನೂ ಅಷ್ಟೇ, ಸ್ಟಾರ್ಟಿಂಗಿಂದನೂ ನೀವು ಸ್ಟಾರ್ಟಿಂಗ್ ಬಂದು ಒಂಥರ ನಮ್ಮನ್ನೆಲ್ಲ ಮಾತಾಡ್ಕೊಂಡು ರೇಗಿಸ್ಕೊಂಡು ಥರ ಸ್ಟಾರ್ಟ್ ಮಾಡಿ ಪುನಃ ಆ್ಯಕ್ಟ್ಗೆ ಹೋಗಿ ಆ್ಯಕ್ಟಲ್ಲಿ ಏನು ನ್ಯಾಯ ಒದಗಿಸ್ಬೇಕೋ ನಿಮ್ಮ ಮುಗ್ಧತೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸರ್, ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು. ನಾನು ಯೂಶ್ವಲಿ ಒಂದು ಸಿನಿಮಾ ಅಥವಾ ಒಂದು ಯಾವುದೋ ಒಂದು ಸ್ಕ್ರೀನಲ್ಲಿ ಏನೋ ಒಂದು ಸೀನ್ ನೋಡ್ಬೇಕಾರೆ ಅಲ್ಲಿ ಒಂದು 10 ಜನ ಇರ್ತಾರೆ. 10 ಜನದಲ್ಲಿ ಒಬ್ಬರು ಕಾಡ್ತಾ ಇರ್ತಾರೆ, ಆ ಪ್ರೆಸೆನ್ಸ್ ಕಾಡ್ತಿರುತ್ತೆ. ಇವಾಗ ಟೇಕ್ ಇಟ್ ಕಮಲ್ ಹಾಸನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಅವರು ಅಥವಾ ದರ್ಶನ್ ಸರ್ ಆಗಿರ್ಬೋದು, ಅವ್ರು ಆ್ಯಕ್ಟ್ ಮಾಡ್ಬೇಕಾರೆ ಒಂದು 10 ಜನ ಇದ್ರೂ ಅವ್ರಿಗೆ ಕಾಣಿಸ್ತಿರ್ತಾರೆ ಅಲ್ಲಿ. ಸರ್, ನಿಮ್ಮಲ್ಲ ಪ್ರೆಸೆನ್ಸ್ ಇದೆ. ನೀವು ಮುಂದೆ ಗೊತ್ತಿಲ್ಲ ಸರ್, ನೀವು ನಟನೆ ಮಾಡ್ತಿರ್ತೀರಲ್ಲ ಸರ್ ನೀವು ಸಿನಿಮಾಗಳಲ್ಲಿ, ಗೊತ್ತಿಲ್ಲ ಇದು ನಿಮ್ಗೆ ಬಂದು ಯಾರಾದ್ರೂ ಹೇಳ್ಬೋದು, ಈ ಮಾತನ್ನೇ ಹೇಳ್ಬೋದು, ಯು ಹ್ಯಾವ್ ಅ ಇನ್ಫೆಕ್ಷಿಯಸ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ ನೋಡಿ. ಸೂಪರ್, ತುಂಬ ಒಳ್ಳೆ ಕಮೆಂಟ್ ಸಿಕ್ಕಿದೆ ನಿಮಗೆ. ಸೊ ಇವಾಗ ಲಕ್ಕಿ ಅವ್ರನ್ನ ಕರೆದ್ಬಿಡೋಣ. ಸೊ ಪ್ಲೀಸ್ ಲಕ್ಕಿ, ಬನ್ನಿ ಸ್ಟೇಜ್ ಮೇಲೆ. ಓಕೆ, ನೀವಿಬ್ರು ಕೂಡ ನಮ್ಮ ದರ್ಶನ್ ಸರ್ ಅಂದರೆ ಡಿ ಬಾಸ್ ಅವರನ್ನ ಸ್ಟೇಜ್ ಮೇಲೆ ಕರೆಸೋ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ನಾನು ಡಿ ಬಾಸ್ ಫ್ಯಾನ್ ಆಗಿ ನನಗೆ ತುಂಬ ಇಷ್ಟ ಆಯಿತು. ಇವಾಗ ನಮ್ಮ ಸೀನಿಯರ್ಸ್ನ ಕೇಳೋಣ, ನಮ್ಮ ಸೀನಿಯರ್ಸ್ಗೆ ಎಷ್ಟು ಖುಷಿಯಾಗಿದೆ ಅಂತ. ಆ್ಯಂಡ್ ಇವಾಗ ಅವ್ರು ಡಿಸೈಡ್ ಮಾಡ್ತಾರೆ ನೀವು ಸೇಫ್ ಝೋನಾ ಅಥವಾ ಡೇಂಜರ್ ಝೋನಾ ಅಂತ. ಸೊ ಸೀನಿಯರ್ಸ್, ಓವರ್ ಟು ಯು. ಎಸ್, ನಾವು 3 ಜನ ಆಲ್ರೆಡಿ ಡಿಸೈಡ್ ಮಾಡಾಯಿತು. ಸೊ ನೀವಿಬ್ಬರೂ ಎಕ್ಸಲೆಂಟಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಅದರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಅದರ ಎಫರ್ಟ್ಸು ಕೂಡ ಕಮ್ಮಿ ಅಲ್ವೇ ಅಲ್ಲ. ಬಟ್ ಆ್ಯಸ್ ಎ ಕಾಂಪಿಟೇಷನ್ ಅಂತ ಬಂದಾಗ ಕಮ್ಮಿ ಜಾಸ್ತಿ ಅಂತ ಬರಲ್ಲ ಇಲ್ಲಿ. ಅಂದರೆ ಯೂಶ್ವಲಿ ಇವಾಗ ನೀವು ಒಂದು ರನ್ನಿಂಗ್ ರೇಸಲ್ಲಿ ಆ 0.1 ಸೆಕೆಂಡ್ಸಲ್ಲಿ ಸೋತಿರ್ತಾರೆ ಅಷ್ಟೇ. ಇಬ್ಬರದ್ದು ಎಫರ್ಟ್ ಅಷ್ಟೇ ಇರುತ್ತೆ, ಆ ಮಟ್ಟದಲ್ಲೇ ಇರುತ್ತೆ. ಡೆಫಿನೆಟ್ಲಿ ಫಾರ್ ಶೋರ್ ಇಬ್ಬರು ಎಫರ್ಟು ಅಷ್ಟೇ ಚೆನ್ನಾಗಿದೆ, ಇಬ್ಬರು ಅದೇ ರೀತಿಲಿ ಎಂಟರ್ಟೈನ್ ಮಾಡಿದ್ದೀರಾ. ಬಟ್ ಮಿಂಚು ಹೇಳ್ದಂಗೆ ಗೆಲ್ಲೋದ್ರಲ್ಲಿ ಎಲ್ಲೋ ಒಂದು ಕಡೆ ಮೇ ಬಿ 0.1 ಸೆಕೆಂಡ್ಸಲ್ಲಿ ಹೋಗಿರ್ಬೋದು ಅಷ್ಟೇ. ಪ್ಲೀಸ್ ಡೋಂಟ್ ಮೈಂಡ್. ಸರ್, ನಾನೊಂದು ಮಾತು ಹೇಳ್ತೀನಿ. ನಮ್ಮ ಇಬ್ಬರಿಗೆ ನಮ್ಮ ಚಿದಂಬರ್ ಸರ್ ನಮ್ಮ ಮೆಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅಂತ ಹೇಳಕ್ಕೆ ಎಷ್ಟು ಇಷ್ಟಪಡ್ತೀನಿ. ಪ್ಲೀಸ್ ಪ್ಲೀಸ್ ಚಿದಂಬರ್ ಅವರು ವೇದಿಕೆ ಮೇಲೆ ಬರಬೇಕು. 100% ಬರಲೇಬೇಕು. ನೀನು ಮೆಂಟ್ರಿಂಗ್ ಮಾಡಿರೋದಂಥ ಹುಡುಗರುಗಳು ಹೇಗೆ ಅನ್ನಿಸ್ತಿದೆ, ಹೆಂಗೆ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ನಿಸ್ತಿದೆ? ನನಗೆ ಖುಷಿ ಇದೆ. ನನಗೇನು ಅಂತಂದರೆ, ಕೆಲವೊಬ್ಬರನ್ನ ನಾನು ನೋಡಿದ ತಕ್ಷಣ ಜಡ್ಜ್ ಮಾಡ್ತೀನಿ, ಓ ಇವ್ರು ಮಾಡ್ಬೋದು, ಇವ್ರು ಕ್ಯಾರಿ ಮಾಡ್ಬೋದು, ಅಥವಾ ಇವರು ಹೇಳೋಕ್ಕಾಗಲ್ಲ, ಸ್ವಲ್ಪ ಯಾವಾಗ ಜಾರ್ತಾರೆ ಹೇಳೋಕ್ಕಾಗಲ್ಲ ಅನ್ನೋ ಒಂದು ನನಗೆ ಒಂದು ಕಾನ್ಫಿಡೆಂಟ್ ಇದೆ. ಸೊ ನನಗೆ ಇವರಿಬ್ಬರ ಮೇಲೆ ಕಾನ್ಫಿಡೆಂಟ್ ಇತ್ತು, ಇಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತ. ಇವರಿಬ್ಬರನ್ನ ನೋಡಿ ಇದೇ ಸ್ಕಿಟ್ ಅಂದರೆ ಇದೇ ಒಂದು ಪರ್ಫಾರ್ಮ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿದ್ದು ನೀನೇ ಅಲ್ವಾ? ಹೌದೌದೌದೌದು. ಅಂದರೆ ಈಗ ಇವರು ಒಂದು ಈ ಕ್ಯಾರೆಕ್ಟರ್ ಇವರು ಮ್ಯಾನೇಜಬಲ್ ಮಾಡ್ತಾರಾ, ಕ್ಯಾರಿ ಮಾಡ್ತಾರಾ, ತಗೊಂಡು ಹೋಗ್ತಾರಾ, ಸೊ ಅನ್ನೋದು ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಇವರೇ ಮಾಡಬೇಕು ಅಂತ ನಾವು ನಮ್ಮ ಟೀಮು ಎಲ್ಲ ಮಾಡಿದ್ವಿ. ರಿಯಲಿ ಆಪ್ಟ್ ಆಗಿತ್ತು ನಿನ್ನ ಡಿಸಿಷನ್ನು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಅದ್ಭುತವಾದ ಮೆಂಟರಿಂಗ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಒಂದು ಗುರು ಇಲ್ಲದೆ ಯಾರು ಕೂಡ ಹೋಗೋಕ್ಕಾಗಲ್ಲ. ಸೊ ಚಿದು ಸರ್, ನಿಮಗೆ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲ್. ಬರೀ ನಮ್ಮ ಚಿದು ಸರ್ ಒಂದು ಜೋರ ಚಪ್ಪಾಳೆ. ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗೋದು ನಮ್ಮ ಮಹಾನ್ ಕಿಲಾಡಿ ವೇದಿಕೆಯಲ್ಲಿ ಮಾತ್ರ ಅಂತಲೇ ಹೇಳ್ಬೋದು. ಸೊ ಇವಾಗ ಗ್ರೀನ್ ಲೈಟಾ ರೆಡ್ ಲೈಟಾ ಅಂತ ನಾನಂತೂ ಕಾಯ್ತಾ ಇದ್ದೀನಿ, ಯಾರು ವಿನ್ ಆಗ್ತಾರೆ ಅಂತ. ಸೀನಿಯರ್ಸ್, ಓವರ್ ಟು ಯು.
ಕಿಲಾಡಿಗಳು ಯಾವ ರೀತಿ ಒಬ್ರಿಗೊಬ್ರು ಟಕ್ಕರ್ ಕೊಟ್ಟು ನಮ್ಮ ಸೀನಿಯರ್ಸ್ ಮತ್ತೆ ಆಡಿಯನ್ಸ್ ಮನ್ಸ್ನ ಗೆಲ್ತಾರೆ ಅಂತ ನೋಡ್ಬೇಕು ಅಂದ್ರೆ ಕಾಯ್ತಾ ಇರಿ ನಾಳಿನ ಸಂಚಿಕೆಗಾಗಿ. ಇದು ಮಹಾನ್ ಕಿಲಾಡಿ ಯೂಟ್ಯೂಬ್ ರಿಯಾಲಿಟಿ ಶೋ. ಲೊಕೇಶನ್ ಪಾರ್ಟ್ನರ್ ಬೈ ಅಕ್ಷರ ಆಡಿಟೋರಿಯಂ.